ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹೆತ್ತ ತಾಯಿಯನ್ನು, ಹೊತ್ತ ಭೂಮಿಯನ್ನು ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಕಾಣಬೇಕೆಂಬ ಮಹಾನ್ ಉಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು, ಆಚರಣೆಗೆ ತಂದ ಮಹನೀಯರು ಭರತ ಭೂಮಿಯ ಇತಿಹಾಸದಲ್ಲಿ ಲೆಕ್ಕವಿಲ್ಲದಷ್ಟು ಮಂದಿ. ಅಂತಹ ರಾಷ್ಟ್ರಭಕ್ತರ ತ್ಯಾಗ ಬಲಿದಾನಗಳಿಂದ ಭರತ ಭೂಮಿ ತನ್ನ ಸ್ವಾತಂತ್ರ್ಯ, ಸಂಸ್ಕೃತಿ, ನೆಲ, ಜಲಗಡಿಗಳನ್ನು ಸಂರಕ್ಷಿಸಿಕೊಳ್ಳಲು ಸಾಧ್ಯವಾಗಿದೆ. ಹಲವಾರು ದಾಳಿಗಳು ನಡೆದರೂ ಜಗತ್ತಿನ ಇತಿಹಾಸದಲ್ಲಿ ಅಜರಾಮರ ಕೀರ್ತಿಯನ್ನು ಪಡೆದು ರಾರಾಜಿಸುತ್ತಿದೆ. ಇಂದು ಪ್ರದರ್ಶನಗೊಳ್ಳುತ್ತಿರುವ ಐತಿಹಾಸಿಕ ನಾಟಕ ರಣದುಂದುಭಿ ವೀರ ಪುರೂರವನನ್ನು ಕುರಿತದ್ದು. ಧೈರ್ಯ, ಶೌರ್ಯ, ಆತ್ಮಾಭಿಮಾನ, ದೇಶಾಭಿಮಾನಗಳನ್ನೊಳಗೊಂಡ ಪರಾಕಾಷ್ಠೆಯ ಸನ್ನಿವೇಶಗಳ ಸಂಗಮದ ತೇಜೋರೂಪವೇ ರಣದುಂದುಭಿ. ಐತಿಹಾಸಿಕ ನಾಟಕ ರಣದುಂದುಭಿ. ಗ್ರೀಕ್ ದೇಶದ ಸಾಮ್ರಾಟ್ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಎದುರಿಸಿ ನಿಂತವನು ಪಂಜಾಬಿನ ದೊರೆ ಪೌರವ. ಆಚಾರ್ಯ ಚಾಣಕ್ಯರ ಆಶೀರ್ವಾದವನ್ನು ಪಡೆದು ತನ್ನ ಮಗ ವಿಕ್ರಮಸಿಂಹ ಹಾಗೂ ಪಂಜಾಬಿನ ರಣಕಲಿಗಳನ್ನೊಳಗೊಂಡ ಸೈನ್ಯವನ್ನು ಸಜ್ಜುಗೊಳಿಸಿ ಅಲೆಕ್ಸಾಂಡರನೊಡನೆ ಹೋರಾಡುತ್ತಾನೆ. ಆದರೆ ತಕ್ಷಶಿಲೆಯ ಅರಸು ಅಂಬಿರಾಜನ ದೇಶದ್ರೋಹದ ಅನುಚಿತ ವರ್ತನೆಯಿಂದ ಸೆರೆಯಾಗುತ್ತಾನೆ. ಸೆರೆ ಸಿಕ್ಕರೂ ಅಂಜದೆ, ಅಳುಕದೆ ಪೌರವನು ನುಡಿದ ದಿಟ್ಟ ನುಡಿ, ತೋರಿದ ದಿಟ್ಟ ನಡೆ, ಆತ್ಮಾಭಿಮಾನ, ರಾಷ್ಟ್ರಾಭಿಮಾನಗಳ ಮುಂದೆ ಅಲೆಕ್ಸಾಂಡರ್ ತಲೆಬಾಗುತ್ತಾನೆ. ಮನಸೋತು ಸ್ನೇಹ ಭಿಕ್ಷೆಯನ್ನು ಯಾಚಿಸಿ ಪಾಂಚಾಲದ ಸಿಂಹಾಸನದ ಮೇಲೆ ಪುರೂರವನನ್ನು ಗೌರವದಿಂದ ಮರುಸ್ಥಾಪಿಸಿ ತನ್ನ ದೇಶಕ್ಕೆ ಹಿಂದಿರುಗುತ್ತಾನೆ. ಜಗತ್ತನ್ನೇ ಜಯಿಸಲು ಹೊರಟ ಅಲೆಕ್ಸಾಂಡರನ ಮನ ಪರಿವರ್ತನೆ ಮಾಡಿದ ಭಾರತಾಂಬೆಯ ಹೆಮ್ಮೆಯ ಪುತ್ರ ವೀರ ಪುಂಗವ ಪುರೂರವ ಭಾರತ ಮತ್ತು ಗ್ರೀಕರ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುತ್ತಾನೆ. ಇವರಿಬ್ಬರೂ ಕಟ್ಟಿದ ಸ್ನೇಹ ಸೇತುವೆ ಮುಂದಿನ ಭಾರತ ಮತ್ತು ಗ್ರೀಕರ ಸಂಸ್ಕೃತಿಗಳ ಮೇಲೆ ಅಗಾಧವಾದ ಪರಿಣಾಮವನ್ನು ಉಂಟು ಮಾಡಿ ಎರಡೂ ದೇಶಗಳ ಸಾಂಸ್ಕೃತಿಕ ಸಂಬಂಧಗಳು ಭದ್ರವಾಗಿ ಬೆಸೆಯುತ್ತವೆ. ಈಗ ನೋಡೋಣ ನಾಟಕ ರಣದುಂದುಭಿ. ಧರ್ಮಗಳಿಗೆ ಜನ್ಮವಿದ್ದ ಭಾರತ, ಸತ್ಯ ಶಾಂತಿ ಸಹನೆಗಳನ್ನು ಕಲಿಸಿದಂಥ ಭಾರತ. ನ್ಯಾಯ ನೀತಿ ಧರ್ಮಗಳಿಗೆ ಜನ್ಮವಿದ್ದ ಭಾರತ, ಸತ್ಯ ಶಾಂತಿ ಸಹನೆಗಳನ್ನು ಕಲಿಸಿದಂಥ ಭಾರತ. ಸಾಧು ಸಂತರ ಧರ್ಮಭೂಮಿ, ಸಾಧು ಸಂತರ ಧರ್ಮಭೂಮಿ, ವೀರ ಕಲಿಗಳ ಕರ್ಮಭೂಮಿ, ಸತ್ಪುರುಷರ ಸದ್ಗುಣಿಗಳ ಸತ್ಯಸಂಧರ ಭಾರತ. ಭಾರತ ಭಾರತ ದಿವ್ಯ ಭೂಮಿ ಭಾರತ, ಭವ್ಯ ನಮ್ಮ ಭಾರತ. ಭಾರತ
ನನ್ನ ಕಣ್ಮನಗಳನ್ನು ಸೆಳೆದು ಎಳೆತಂದ ಭವ್ಯ ಭಾರತ ವರ್ಷವೇ ಶರಣ. ವಿರಾಟ್ ವಿಶ್ವವನ್ನೇ ಜಯಿಸಿ ಶಿತೀಶನಾಗಬೇಕೆಂದು ಛಲತೊಟ್ಟು ಬಂದ ನನಗೆ ಜಗತ್ತನ್ನು ಗೆಲ್ಲುವ ಮುನ್ನ ನನ್ನನ್ನು ಗೆಲ್ಲು ಎಂದು ನನ್ನ ಅದುರ ಅದಟವನ್ನು ಅಲ್ಲವೆಳೆದು ಸ್ವಾಭಿಮಾನದ ಕಿಚ್ಚು ಕಿರಳಿಸಿ ಕೈ ಬೀಸಿ ಕರೆದ ಭಾರತಾಂಬೆಯೇ, ಇದು ಈ ಗ್ರೀಕ್ ಸಾಮ್ರಾಟ್ ಅಲೆಕ್ಸಾಂಡರನ ಅನಂತ ಪ್ರಣಾಮಗಳು. ತಾಯಿ, ನನ್ನದೊಂದು ಅಭಿಲಾಷೆ, ಹೆಚ್ಚಿನ ರಕ್ತಪಾತದ ಹುಚ್ಚು ಹೊಳೆಯನ್ನು ನಡೆಸದೆ ನಿನ್ನ ಭಾರತ ಕಡುಗಲಿಗಳನ್ನು ಸೋಲಿಸಿ ಈ ದೇಶವನ್ನು ಅರೆ ನಿಮಿಷವಾದರೂ ನನ್ನ ವಶಪಡಿಸಿಕೊಳ್ಳಬೇಕೆಂದಿದ್ದೇನೆ. ಸಮರದ ಬೀಜವನ್ನು ಬಿತ್ತಿ ಸರ್ವನಾಶದ ವಿಷಫಲವನ್ನು ಅಪೇಕ್ಷಿಸಲಾರೆ. ಭರತ ಖಂಡದಲ್ಲೇ ಮಾತ್ರವಲ್ಲ, ಅಖಂಡ ಷಟ್ಖಂಡಗಳಲ್ಲೂ ನಮ್ಮ ಗ್ರೀಕರ ದಿಗ್ವಿಜಯ ಲಾಂಛನವನ್ನು ಹಾರಾಡಿಸಬೇಕೆಂಬುದೇ ನನ್ನ ಆಕಾಂಕ್ಷೆ. ಈ ಧರಣಿಯ ಕೊನೆಯೇ ನನ್ನ ಮಹಾಸಾಮ್ರಾಜ್ಯದ ಎಲ್ಲೇ ಆಗಬೇಕು. ನನ್ನ ಅಖಂಡ ಸೈನ್ಯ ಶ್ರೇಣಿಗೆ ಶೋಣೀರುಕ್ಷವೇ ಪ್ರಕಂಪಿಸಿ ಸಮಸ್ತ ಸಾಮ್ರಾಟರೆಲ್ಲರೂ ತಮ್ಮ ಅರಸೊತ್ತಿಗೆಯನ್ನು ನನಗಿತ್ತು ಸಾಮಂತ ಪದವಿಯನ್ನು ಸ್ವೀಕರಿಸಬೇಕು. ಆದರೆ ಭಾರತವನ್ನು ಗೆಲ್ಲುವ ಮುನ್ನ ಭಾರತೀಯರ ಹೃದಯವನ್ನು ಗೆಲ್ಲುವ ಆಸೆ. ಈ ನನ್ನ ಬಹುದಿನದ ಬಯಕೆ ಮರುಧರೆಯ ಮರೀಚಿಕೆ ಆಗದಿರಲಿ, ಕನಸಿನ ಹುಸಿಗಂಟಾಗದಿರಲಿ. ಈ ನನ್ನ ಬಹುದಿನದ ಬಯಕೆಗೆ ಶುಭವಾಗಲೆಂದು ಅರಸು ಮಾತೆ, ಅರಸು. ಪ್ರಭುಗಳಿಗೆ ಪ್ರಣಾಮಗಳು. ಆಚಾರ್ಯ ಚಾಣಕ್ಯರು ತಮ್ಮನ್ನು ಕಾಣಬರುತ್ತಿದ್ದಾರೆ. ಯಾರು? ಆಚಾರ್ಯ ಚಾಣಕ್ಯರೇ? ಅವರನ್ನು ರಾಜಮರ್ಯಾದೆಯಿಂದ ಕರೆತಂದರು. ಆಜ್ಞೆ ಪ್ರಭು. ಆಚಾರ್ಯ ಚಾಣಕ್ಯರಿಗೆ ಈ ಹಂಪಿಯ ಅನಂತ ಪ್ರಣಾಮಗಳು. ಶುಭಮಸ್ತು ಅಂಬಿರಾಜ. ಆಸನವನ್ನು ಅಲಂಕರಿಸಿ ಆರ್ಯ. ಆಚಾರ್ಯ, ತಮ್ಮ ಅನಿರೀಕ್ಷಿತ ಆಗಮನಕ್ಕೆ ಕಾರಣ? ಅಂತಹ ಮಹತ್ವದ ವಿಷಯವೇನಾದರೂ ಇದೆಯೇ? ಇದೇ ಮಹಾರಾಜ, ಮೇರು ಪರ್ವತದಷ್ಟಿದೆ. ಗ್ರೀಕ್ ಸಾಮ್ರಾಟ್ ಸಿಕಂದರ್ ಮಹಾಶಯ ಭಾರತದ ಗಡಿದಾಟಿ ಬಂದಿರುವ ವಿಷಯ ನಿನಗಾಗಲೇ ತಿಳಿಯಷ್ಟೇ. ಅಷ್ಟೇ ಅಲ್ಲ ಆಚಾರ್ಯ,
ಈಗಾಗಲೇ ಅವರಿಂದ ಒಂದು ಪತ್ರವೂ ಬಂದಿದೆ. ಓ, ಅದಾವ ಒಕ್ಕಣೆಯನ್ನು ಹೊತ್ತು ಬಂದಿದೆ ಆ ಶತ್ರು ಸಿಕಂದರನ ಪತ್ರ. ಅದೇ ಅಖಂಡ ಭರತ ಖಂಡದ ದಿಗ್ವಿಜಯ ದಂಡಯಾತ್ರೆಗಾಗಿ ಬಂದಿದ್ದೇನೆ. ನಿಮ್ಮ ಸಾಮ್ರಾಜ್ಯದ ಮೇಲೆ ನಮ್ಮ ಗ್ರೀಕರ ಲಾಂಛನವನ್ನು ಹಾರಾಡಿಸಬೇಕಾಗಿದೆ. ಇದಕ್ಕೊಪ್ಪಿ ನಡೆದಲ್ಲಿ ಸ್ನೇಹ ಸಂಧಾನ ಕೆಡೆಯುಂಟು. ಇಲ್ಲವಾದರೆ ಸಮರ ಮುಖದಲ್ಲಿ ಸೈನಿಕರೊಡಗೂಡಿ ಹೋರಾಡಿ ತಮ್ಮ ಸ್ವಾತಂತ್ರ್ಯವನ್ನು ತಾವು ರಕ್ಷಿಸಿಕೊಳ್ಳಬಹುದು ಎಂದು ಬರೆದಿ. ಏನು ಸ್ನೇಹ ಸಂಧಾನ ಇಲ್ಲವೇ ಭೀಷಣ ರಣದರ್ಶನ? ಅದೇ ಭಾರತೀಯರೆಲ್ಲರೂ ಬಡದೊಡ್ಡ ಹೆಂಗಳೆಯನ್ನು ತಿಳಿಸಿದರೆ ಬೆನ್ನೆಲುಬಿನ ಆ ಕುಂಡಿಗಳು ಅಬ್ಬ ಅದೆಷ್ಟು ಕೆಚ್ಚದೆ ರಾಜ್ಯದಾಹದ ಹುಟ್ಟಿನ ಸಿಕಂದರನಿಗೆ. ಮೆಚ್ಚಬೇಕಾದ್ದೆ ನಮ್ಮ ಸಂಸ್ಥಾನದಲ್ಲಿ ಗ್ರೀಕರ ಲಾಂಛನ ಹಾರಾಡಿದವರನ್ನು ನಿಮ್ಮ ಮೈದಾನವನ್ನು ಸುರಿದು ನಡೆಮುಡಿ ಹಾಸಿಗೆಯುತ್ತೇವೆಂದು ಉತ್ತರ ನೀಡಿಲ್ಲವೇ? ಇರಲಿ, ಇವುಗಳಲ್ಲಿ ಯಾವುದನ್ನು ಅಂಗೀಕರಿಸಿದಂಬಿ? ಸಮರವನ್ನು ಅಥವಾ ಸಂಧಿಯ ರೂಪದ ದಾಸ್ಯವನ್ನು? ಏನು ಆ ಅದ್ವಿತೀಯ ಶೂರ ಭೀಮ ಪರಾಕ್ರಮಿ ಜಗಮಲ್ಲ ಸಿಕಂದರನನ್ನು ಎದುರಿಸಿ ನಿಲ್ಲುವ ಸೊಲ್ಲಾರಿಗಿದೆ ಆರ್ಯ. ಅದ್ವಿತೀಯ ಶೂರ ಭೀಮ ಪರಾಕ್ರಮಿ ಜಗಮಲ್ಲ ಸಿಕಂದರ್ ಹಾಗೆಂದು ಹೊಗಳುವವರು ಆ ಸಿಕಂದರನ ಕಲೆಯ ಹೊಂದಿನಾದಿಯ ಹೊಗಳುವವರು. ಆದರೂ ಆ ರಣಪುರುಷನೊಂದಿಗೆ ಒಣ ಪೌರುಷ ತೋರಿ ನಾಶ ಹೊಂದುವುದಕ್ಕಿಂತ ಸಂಧಿಯ ಆಮಂತ್ರಣ ಬೇಸಲ್ಲವೇ ಆರ್ಯ? ಅಸೀಮ ಸಾಹಸಿಯೊಂದಿಗೆ ಸಮರ, ಸಾವಿನೊಂದಿಗೆ ಸರಸವಲ್ಲವೇ? ಕ್ಷತ್ರಿಯನಾದ ನಿನಗೆ ಸಮರ, ಸಾವಿನೊಂದಿಗೆ ಸರಸವೇ ಅಭಿರಾಜ. ಸಮರವೆಂದೊಡನೆ ಹರಿಯುವ ರಕ್ತದ ಕಣಕಣವು ಪುಟಿಗೆದ್ದು ನಿಲ್ಲಬೇಕು. ಸಮರದ ಕರೆ ಕೇಳಿದೊಡನೆ ಹೊರೆಯಿಂದ ಖಡ್ಗವನ್ನು ಹೊರಗೆಳೆದು ಈ ಧರೆಯೇ ಬಿರಿಯುವಂತೆ ಜಯಬೇಲೆಯನ್ನು ಬಾರಿಸಿ ಮಿಂಚಿನಂತೆ ಮಿನುಗುವ ಈ ಖಡ್ಗಕ್ಕೆ ಆ ವಂಚಕರ ರಕ್ತ ಸೇಚನದಿಂದ ಉಪಶಮನಗೊಳಿಸಬೇಕು. ಆ ಶತ್ರು ವರಾಂಗನ ಮದ್ದನ ಕಾರ್ಯದಲ್ಲಿ ಬದ್ಧರಾಗಬೇಕು. ಅದಲ್ಲವೇ ಕ್ಷಾತ್ರವೀರ ಲಕ್ಷಣ, ಅದಲ್ಲವೇ ಭಾರತೀಯ ವೀರ ಪುಂಗವನ ಕುಲಧರ್ಮ. ಅದನ್ನು ಬಿಟ್ಟು ಅಲ್ಪನಂತೆ ಸ್ವಲ್ಪವೂ ಆಲೋಚಿಸದೆ ಸಂಧಿಯ ಸಂಕಲ್ಪಕ್ಕೆ ಮನ ಮಾಡಿದೆಯ ಅಂಬ್ರಿ. ಈ ಸ್ನೇಹ ಸಂಧಿ ಅಲ್ಲಗೆಯ ಜೀವನದ ರಕ್ಷಾ ಕವಚವಷ್ಟೇ. ನಿನ್ನಂತ ಕ್ಷಾತ್ರವೀರನಿಗೆ ಒಪ್ಪತಕ್ಕದ್ದಲ್ಲ. ಅಂದರೆ ಈ ಅಂಬಿಯನ್ನು ನಂಬಿರುವ ಪ್ರಜೆಗಳ ಅಕ್ಷಯವಾದ ಹದುಳಕ್ಕೆ ಕೊಡಲಿ ಪೆಟ್ಟು ಕೊಡಲಿ. ನಿರಪರಾಧಿಗಳಾದ ನನ್ನ ಯೋಧರನ್ನು ಶತ್ರುವಿನ ದಾಹ ಪೀಡಿತ ಖಡ್ಗಕ್ಕೊಪ್ಪಿಸಿ ರಕ್ತ ಪ್ರವಾಹದಲ್ಲಿ ಮುಳುಗಿಸಲಿ. ಹೇಳಿ ಆಚಾರ್ಯ, ಹೇಳಿ. ಈ ಸಂಧಿಯ ನೆಪ ಕೇವಲ ಸ್ನೇಹ, ಶಾಂತಿಯ ಆಕಾಂಕ್ಷೆಯಿಂದ ಅಷ್ಟೇ. ಸ್ನೇಹ ಶಾಂತಿಯ ಆಕಾಂಕ್ಷೆಯಿಂದ ಒಪ್ಪಲಾರೆ. ಈ ನಿನ್ನ ಭೌತಿಕ ದೇಹದ ರಕ್ಷಣೆಯನ್ನು ಬದುಕಬೇಕೆಂಬ ಹುಚ್ಚು ಹಂಬಲದಿಂದ, ಅಂಧ ವ್ಯಾಮೋಹದಿಂದ ಆ ಮನವನ್ನು ಸಿಕಂದರನ ರಾಜ್ಯ ದಾಹವನ್ನು ಈಡೇರಿಸಿಕೊಡುವೆ ಅಂಬಿರಾಜ. ಎಂದಾದ ಒಂದು ದಿನ ಸುಡುಗಾಡಿನ ಚಿತೆಗೇರಿ ಉಳಿದು ಬೂದಿಯಾಗಿ ಕುಡಿಮಣ್ಣಿನಲ್ಲಿ ಬೆರೆತು ಹೋಗುವ ಈ ಅನಿಶ್ಚಿತ, ಅಶಾಶ್ವತ ಅದರಿಂದ ಮೇಲೆ ಇಷ್ಟು ವ್ಯಾಮೋಹ. ಸ್ನೇಹವಂತೆ ಸ್ನೇಹ, ಯಾರೊಡನೆ ಸ್ನೇಹ ಅಂಬಿ? ಸಮರ್ಥ ನಾನೆಂದು ಅನರ್ಥ ಪರಂಪರೆಯ ಮೂಲ ಹೇತುವಾಗಿ ಸ್ವಾರ್ಥ ಸಾಧಿಸುತ್ತಿರುವ ಆ ಸಿಕಂದರನಲ್ಲಿಯೇ ಸ್ನೇಹ. ಬೇಡವೇ ಬೇಡ. ನಿನ್ನ ಬಾಹ್ಯ ಕಣ್ಣುಗಳನ್ನು ಮುಚ್ಚಿ ಅಂತಃಚಕ್ಷುಗಳನ್ನು ಬಿಚ್ಚಿ ನೋಡು. ನಿನ್ನ ಅಂತರಂಗದ ಒಳಕಂಗಳಿಂದ ಈ ಭಾರತಾಂಬೆಯ ಭಕ್ತಾಂಗಗಳನ್ನು ನೋಡು. ಸರ್ವನಾಶದ ಮೂಲ ಹೇತುವಾದ ದಾಸ್ಯ ಧೂಮಕೇತುವನ್ನು ರುದ್ರರಾಸೆ ಕೆಡೆ ಮಾಡಿಕೊಟ್ಟು ದೇಶವನ್ನು ದೌರ್ಜನ್ಯದ ದವಡೆಯಲ್ಲಿ ದೂಡದಿರು ಅಂಬಿರಾಜ, ದೂಡದಿರು. ಆಚಾರ್ಯ, ಆಚಾರ್ಯ, ನನ್ನ ಮಾತಿನ ಅರ್ಥವನ್ನು ಅರಿತುಕೊಳ್ಳದೆ ವೃಥ ಆವೇಶ ಭರಿತರಾಗುವುದು ವ್ಯರ್ಥ. ಈಗಾಗಲೇ ಆ ಸಿಕಂದರನನ್ನು ಎದುರಿಸಿ ನಿಂತ ಗಡಿನಾಡಿನ ಪರಾಕ್ರಮಿಗಳ ಗತಿ ಏನಾಯಿತೆಂಬುದು ತಮ್ಮ ಅವಗಾಹನೆಗೆ ವೇದ್ಯವಾಗಿರಬಹುದು. ವೇದ್ಯವಾಗಿದೆ ಅಂಬಿ, ವೇದ್ಯವಾಗಿದೆ. ಆದರೆ ಅವರು ಸೋತರು, ಸತ್ತರು. ಭಾರತದ ಇತಿಹಾಸದ ವಜ್ರ ಸಂಪುಟದಲ್ಲಿ ಸುವರ್ಣಾಕ್ಷರಗಳಿಂದ
ಬರೆದಿರುವಂತೆ ಅಮರವಾಗಿ ಬೆಳಗಿ ಹೋಗಿದ್ದಾರೆ. ಆದರೆ ಒಂದು ಮಾತು ಅಂಬಿ, ಇದುವರೆಗೂ ನಮ್ಮ ಭಾರತ ಕಾಡುತ್ತಿರುವ ಸೋಲು ನಮ್ಮಲ್ಲಿನ ಹೇಳಿದ್ರದಿಂದಲ್ಲ, ನಮ್ಮಲ್ಲಿನ ಅಂತಃಕಲಹದಿಂದ, ಅಭಿಮಾನ ಶೂನ್ಯತೆಯಿಂದ, ನಮ್ಮೊಳಗಿನ ಒಳಗಿನಿಂದ ಮೂರನೆಯವನಾದ ಸಿಕಂದರನಿಗೆ ಒಡೆತನವನ್ನು ನೀಡುತ್ತಿದ್ದೇವೆ. ಹುಡುಕದೆ ಆಲೋಚಿಸಿದವರು ಅಂಬಿರಾಜ, ನಿನ್ನ ಹಿಂದಿನವರು ಭವ್ಯ ಪರಂಪರೆಯನ್ನು ಸೃಷ್ಟಿಸಿದ್ದಾರೆ. ಅವರ ಅತ್ಯಂತ ಅಮೋಘ ತ್ಯಾಗ ಬಲಿದಾನದ ವಜ್ರ ವೇದಿಕೆಯ ಮೇಲೆ ನಿರ್ಮಿಸಿರುವ ಈ ಮಹಾ ಸಾಮ್ರಾಜ್ಯ ನಿನ್ನ ಮುಂದಿನ ತಲೆಮಾರಿನವರೆಗೂ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲೆಂದು. ಆದರೆ ನಿನ್ನಂತ ಅಂಜುಮುರುಕನ ಆಳ್ವಿಕೆಯಲ್ಲಿ ಕೊನೆಗಾರಲೆಂದಲ್ಲ, ವಿದ್ಯಾಪೀಠವಾದ ತಕ್ಷಶಿಲಾ ರಾಜ್ಯವನ್ನು ಶತ್ರು ಪಕ್ಷದವರಿಗೆ ಧಾರೆ ಎರೆದು ರಾಜ್ಯ ಸ್ವೀಕಾರ ಮಾಡಲೆಂದಲ್ಲ. ನನ್ನ ಮಾತನ್ನು ಶಾಂತಚಿತ್ತನಾಗಿ ಆಲೈಸುವಂಬಿ. ನೀನು ಪಾಂಚಾಲದ ಪೌರವನಲ್ಲಿ ಸ್ನೇಹ ಬೆಳೆಸಿ ನೀವಿಬ್ಬರು ಆ ಸಿಕಂದರನ ವಿರುದ್ಧ ಸಮರಸನ್ನದ್ಧರಾಗಿ ಅವನನ್ನು ಗಡಿಯಿಂದ ಹೊರದೂಡಲು ಸಿದ್ಧರಾಗಿದ್ದಲ್ಲಿ. ಏನು? ಆ ಪಾಂಚಾಲದ ಪೌರವನಲ್ಲಿ ಸ್ನೇಹ? ನನ್ನ ಆ ಜನ್ಮ ಶತ್ರು ಪೌರವನಲ್ಲಿ ಸ್ನೇಹ ಬೆಳೆಸಿ ಸಹಾಯ ಮಾಡೆಂದು ಪ್ರಾರ್ಥಿಸಲೆ. ಇದಕ್ಕಿಂತಲೂ ನಾಚಿಕೆಗೇಡಿನ ಪ್ರಸಂಗ ಬೇರಾವುದಿದೆ ಆಚಾರ್ಯ? ನೀನು ನಿನ್ನ ವೈರಿಯಾದ ಭಾರತೀಯನೇ ಆದ ಪೌರವನಲ್ಲಿ ಸ್ನೇಹ ಬೆಳೆಸುವುದು ನಿನಗೆ ನಾಚಿಕೆಗೇಡಾದರೆ, ಪರಕೀಯನಾದ ಭಾರತದ ವೈರಿಯಾದ ಆ ಸಿಕಂದರನಲ್ಲಿ ಶರಣಾಗುವುದು ಇನ್ನೂ ನಾಚಿಕೆಗೇಡಲ್ಲವೇ? ನಿಮ್ಮಲ್ಲಿನ ದ್ವೇಷಕ್ಕಾಗಿ ದೇಶವನ್ನು ಪರಕೀಯರ ಪಾಲು ಮಾಡಿ ಪರಾಭೂತದ ಪ್ರಳಯ ಪಾತಾಳಕ್ಕೆ ದೂಡುವಿರ? ನಿಮ್ಮಿಬ್ಬರ ಈರ್ಷೆ, ದ್ವೇಷ, ಅಸೂಯೆಯಿಂದ ಪೌರವನೊಬ್ಬನ ನಾಶವಲ್ಲ ಮಹಾರಾಜ, ಸಮಗ್ರ ಭಾರತ ವರ್ಷವೇ ಸರ್ವನಾಶವಾದೀತು. ಆದ್ದರಿಂದ ಜಾತಿ, ಮತ, ದ್ವೇಷ, ಅಸೂಯೆಗಳೆಲ್ಲವನ್ನು ಬದಿಗೊತ್ತಿ ಕತ್ತಿ ಹಿಡಿದು ಸಮರ ಸಿದ್ಧತೆಯ ಕ್ರಾಂತಿ ಕಹಳೆಯನ್ನು ಮಲಗಿಸಿರಿ. ಅಂಧಶ್ರದ್ಧೆ, ಅಚಲ ನಿದ್ರೆಯನ್ನು ಸೀಳಿ ಎಚ್ಚೆತ್ತು ಮೇಲೇಳಿ ಎಚ್ಚರಿಕೆಯ ದಾಳಿ ಪಾಂಚಾಲದ ಪೌರವನಲ್ಲಿ ಸ್ನೇಹ ಬೆಳೆಸಿ ಪ್ರಪಂಚವೇ ಪ್ರಕಂಪಿಸುವಂತೆ ರಣದುಂದುಮೆಯನ್ನು ಓರ್ಗರಿಸಿರಿ. ಮಾತಿಗೂ ಆ ಪಾಂಚಾಲದ ಪೌರವನನ್ನು ಹೊಗಳಿ ನನ್ನ ಘನತೆಯನ್ನೇ ತುಳಿಯುತ್ತಿರುವಿರಿ. ಹೇಳುವುದಿದ್ದರೆ ನೇರವಾಗಿ ಹೇಳಿ, ಇಲ್ಲವಾದರೆ ಬಂದ ದಾರಿಯನ್ನು ಹಿಡಿಯಿರಿ. ನಿನ್ನನ್ನು ದೊರೆ ಎನ್ನುವುದಕ್ಕಿಂತ ಈ ಧರೆಗೆ ಹೊರೆ ಎನ್ನುವುದೇ ಮೇಲು. ಏನಂದಿರಿ? ಮತ್ತೊಮ್ಮೆ ಮಿತಿ ಮೀರಿ ನುಡಿದರೆ ನಿಮ್ಮ ನಾಲಿಗೆಯನ್ನೇ ಕತ್ತರಿಸಿ ಏನೋ ಎಚ್ಚರಿಕೆ. ನನ್ನಿಂದ ತಮಗೆ ಗೌರವ ದೊರೆಯಬೇಕಾದರೆ ನಿನ್ನಂತ ಹೆಂಬೇಡಿಯಿಂದ ನಾನು ಗೌರವವನ್ನು ಸ್ವೀಕರಿಸಿದರೆ ನನ್ನ ಘನತೆಗೆ ಮುಂದೆ ಬರುತ್ತಿರುವ ಕೋಪದಲ್ಲಿ ಸರಿದಿರುತ್ತೇನು. ಮುಚ್ಚಿಡೋ ಆ ನಿನ್ನ ಬಿಚ್ಚುಗತಿಯನ್ನು. ಕೇವಲ ಕಬ್ಬಿಣದ ಖಡ್ಗವನ್ನೆಳೆದು ಈ ವಜ್ರದೇಹಿ ಚಾಣಕ್ಯನನ್ನು ಹೆದರಿಸುತ್ತಿರುವೆಯ ಅವಿವೇಕಿ. ನಿನಗೆ ಅಂತ ಪೌರುಷವಿದ್ದರೆ ಆ ಶತ್ರು ಸಿಕಂದರನನ್ನು ಎದುರಿಸಿದೆಲ್ಲು. ಇಲ್ಲವೇ ಆ ಸೊಲ್ಲಿಲ್ಲವೆಂದು ಭಯತೊಟ್ಟು ಸೀರೆಯುಟ್ಟು ಮೂಲೆ ಸೇರಿಕೋ. ಅಥವಾ ಈ ನಿನ್ನ ಭೂಭಾರವಾದ ಪಾಪ ದೊಡಲನ್ನು ಕಡಿದ ಸೋಮರ ಅಂತ ಬರುತ್ತೇನೆ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿನಲ್ಲಿಡೊಮ್ಮೆ. ನಿನ್ನಂತ ಸಾವಿರಾರು ರಾಜರ ಸಮೂಹದ ಸಂಚದಿಂದ ಈ ಭಾರತ ಹರಿದು ಹತ್ಯೆ ಹೋದರೂ ಚಿಂತೆ ಇಲ್ಲ. ಇಂದಲ್ಲ ನಾಳೆಯಾದರೂ ಈ ಭಾರತದ ಭವಿಷ್ಯವನ್ನು ರೂಪುಗೊಳಿಸಿ ಏಕೈಕ ರಾಷ್ಟ್ರವನ್ನಾಗಿ ಮಾಡುತ್ತೇನೆ. ಒಂದು ವೇಳೆ ಅದು ಸಾಧ್ಯವಾಗದೇ ಹೋದಲ್ಲಿ ಇದೋ ನೋಡು, ಬ್ರಹ್ಮತೇಜ ಲಾಂಛನವಾದ ಈ ಯಜ್ಞೋಪವೀತವನ್ನೇ ಕಿತ್ತಸೆದು ನೇರಕ್ಕೆ ಶುರುವಾಗುತ್ತೇನೆ. ಇದು ದಕ್ಷಿಣ ಚಾಣಾಕ್ಷನ ಪ್ರಕಾಂಡ ಪ್ರತಿಜ್ಞೆ. ನಾನು ಆ ಪಾಂಚಾಲದ
ಆಸೆ ಆಕಾಂಕ್ಷೆ ಈ ರಾಷ್ಟ್ರದ ಉತ್ಥಾನಕ್ಕಿಂತಲೂ ನನ್ನ ಆಜನ್ಮ ಶತ್ರು ಪೌರವನ ಪತನ. ನಾಳೆ ಆ ಸಿಕಂದರನ ಮೇಲಿನ ಸಮರದಲ್ಲಿ ಪೌರವ ಸೋಲಬೇಕು. ಸೋತ ಪೌರವನನ್ನು ಶೃಂಖಲೆಗಳಿಂದ ಬಂಧಿಸಿ ರಾಜ್ಯದ ಮುಖ್ಯ ಬೀದಿಗಳಲ್ಲಿ ಎಳೆ ತರುವುದನ್ನು ನಾನು ಆನೆಯ ಮೇಲೆ ಅಂಬಾರಿಯನ್ನೇರಿ ಕುಳಿತು ಕಣ್ಣಾರೆ ನೋಡಿ ಮನಸಾರೆ ಕೇಕೆ ಹಾಕಿ ನಗಬೇಕು. ಇದು ಈ ತಕ್ಷಶಿಲೆಯ ಮಹಾಪ್ರಭು ಅಂಬಿರಾಜನ ಪ್ರತಿಜ್ಞೆ. ಭಾರತ ಮಾತೆಯ ಮಡಿಲಿನಲ್ಲಿ ಜನಿಸಿದ ವೀರ ಪುರೂರವ, ಅತುಲ ಭುಜಬಲ ಪರಾಕ್ರಮಿ ಪಾಂಚಾಲ ಪ್ರಾಂತ್ಯದ ಪೌರವ. ಭಾರತಾಂಬೆಯ ದಾಸ್ಯವ ಬಿಡಿಸಲು ಜೀವನವೆಲ್ಲ ಶ್ರಮಿಸಿದ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ರಣದುಂದುಭಿಯ ಮೊಳಗಿಸಿದ. ಯಾರದು? ಯಾರ ತಾಯಿ ನೀನು? ಏಕಿ ಮೌನ, ಏಕಿ ಪ್ರಬಲ ಪ್ರಳಯಾಂತ ಕಂಬ್ಲಾನವದನ. ಹೇಳು ತಾಯಿ, ಮಹಾಮೌನ ಮುರಿದು ಮಾತನಾಡು ಮಾತೆ. ಕಂಬನಿ ಹರಸದಿರು ತಾಯಿ. ಅಮ್ಮ, ನೀನು ಹರಿಸುತ್ತಿರುವ ಕಡುಕ್ಲಾಂತ ಕಂಬನಿಯ ಹನಿಯು ದಾವಾಂಹವಾಗಿ ಧರಣಿಯನ್ನೇ ದಗ್ಧಗೊಳಿಸಿ ಈ ನಿಶಾರಾತ್ರಿಯಲ್ಲೂ ಉಷೆಯಂತೆ ಉಜ್ವಲ ಪ್ರಭೆಯನ್ನು ಹೊತ್ತು ನಿಂತಿದೆ. ಈ ನಡುರಾತ್ರಿಯಲ್ಲಿ ಕಡು ಕ್ಲೇಶ ಭರಿತರಾಗಿ ಈ ಪೌರವನಲ್ಲಿ ಅದೇನನ್ನು ಬೇಡಲು ಬಂದಿದ್ದಾನೆ. ಅಮ್ಮ, ಈ ನಿನ್ನ ಕಂಬನಿಗೆ ಕಾರಣರಾರೆಂಬುದನ್ನು ಬಿಚ್ಚು ಹೃದಯದಿಂದ ಅರ್ಹತೆ ಎನ್ನ ಹೃದಯಕ್ಕೆ ದುಃಖದ ಕಾಳಿ ಕೆಡುವುದೇ ಮಾತಿ. ಹೇಳುತ್ತಾಯಿ ನೀನಾರಂದು. ಬಳ್ಳಿಯ ನೆನಪೆ ಅಳಿಸಿ ಹೋಯಿತೆ. ಅಂದರೆ ನಾನು ನಿನ್ನ ತಾಯಿ. ಯಾರು? ನನ್ನ ತಾಯಿ? ನನ್ನ ತಾಯಿ ಭಾರತಾಂಬೆಯೇ, ಈ ಅಖಂಡ ಭಾರತ ಖಂಡದ ರಾಷ್ಟ್ರ ಮಾತೆಯೇ. ಶರಣು ಮಾತಾ, ಶರಣು. ಅಮ್ಮ, ಇದೇನು ತಾಯಿ ನಿನ್ನ ದುರವಸ್ಥೆ? ಅಗ್ನತೆಯ ಗರ್ಭಕೋಶದಿಂದ ಉದ್ಭವಿಸಿದ ಉದ್ವಿಗ್ನತೆಯ ಶಿಲಾಮೂರ್ತಿಯಂತೇಕೆ ನಿಂತೆ ಶ್ವೇತಾಂಬರ ಧಾರಣಿಯಾಗಿ, ಧರಣಿಯ ಜನನಿಯಾಗಿ, ಬೇಡಿದವರಿಗೆ ಕಲ್ಪವೃಕ್ಷ ಕಾಮಧೇಯವಾಗಿ
ಪೀಠದ ಮೇಲೆ ರಾರಾಜಿಸುತ್ತಿದ್ದ ನವರತ್ನ ಖಚಿತ ಮುಕುಟ ನೆಲಕ್ಕುರುಳಿ ಮುಖ್ಯ ಕೇಶಿಯಾಗಿ ನಿಂತೆಯ ತಾಯಿ. ಓ ಭಾರತಾಂಬೆಯನ್ನು ಈ ದುರ್ಗತಿಯಲ್ಲಿ ನೋಡುವ ಸ್ಥಿತಿ ಭಾರತೀಯರಿಗೆ ಪ್ರಾಪ್ತಿಯಾಯಿತೆ. ಅಯ್ಯೋ, ನೋಡುತ್ತಿರುವ ಕಣ್ಗಳು ಸಿಡಿಯಬಾರದೆ, ದುರ್ಬಲ ದಾರುಣ ಯಾತನೆ ನನ್ನೆದೆ ಒಡೆಯಬಾರದೆ. ಅಮ್ಮ ಅಮ್ಮ ಅಳದಿರು, ಹತ್ತು ಕಂಬನಿ ಗರಿಯದಿರು ತಾಯಿ. ಇದು ಕಂಪನಿಯ ಹನಿಯಲ್ಲ ವೀರಾಂಗಣಿ, ಕಡು ಶೋಕದ ರಕ್ತವಾಹಿನಿ. ಇಲ್ಲ ತಾಯಿ, ನಿನ್ನನ್ನು ಈ ಅವಸ್ಥೆಗೀಡು ಮಾಡಿದ ಆ ಅಧಮರನ್ನು ನಾಶಗೈವ ಭಯಂಕರ ವಿಷಜ್ವಾದ. ಅಯ್ಯೋ, ಧರಿಸಿರುವುದು ಹರಿದ ಸೀರೆಯೇ ಮಾತೆ. ಅಂತೆಯೇ ನನ್ನ ರಾಷ್ಟ್ರ ಇಂದು ಹರಿದು ಹಂಚಿ ಹೋಗುತ್ತಿದೆ ಪೌರವ. ಉತ್ಕರ್ಷದ ಅಂತಕ್ಕೇರುತ್ತಿದ್ದ ಈ ಭಾರತ ವರ್ಷ ಪರಕೀಯರ ಪದಭ್ರಾಂತವಾಗಿ ಆಕರ್ಷದ ಅಧಪಾತಾಳಕ್ಕೆ ಕುಸಿಯುತ್ತಿದೆ. ಭರಿಸಲಾರೆ ತಾಯೇ, ಭರಿಸಲಾರೆ. ನನ್ನೆದೆ ಬೀರಿಯುತ್ತಿದೆ. ನಿನ್ನ ಒಂದೊಂದು ನುಡಿ ಕೇಳಿ ನನ್ನ ಒಡಲ ಮೇಲೆ ಸಿಡಿಲೆರಗಿದಂತಾಗುತ್ತಿದೆ. ಪೌರವ, ಲಕ್ಷಾಂತರ ವೀರ ಯೋಧರ ಮಾತೆ ನಾನಾದರೂ ಪಂಚೆಯಾದಳೆಂಬ ದೌರ್ಬಲ್ಯದುರಿದಂತೆ ನನ್ನ ದೇಹವನ್ನೇ ದಹಿಸುತ್ತಿದೆ ಕುಮಾರ. ಅಂಬಿಯಂತಹ ಎಂಬೇಡಿ ಎಂದು ಹಡೆಯುವ ಬದಲು ಸಂತಾನ ನೀನೆಯಾಗಿದ್ದರೆ ಎಷ್ಟೋ ಒಳಿತಿತ್ತು. ನಿನ್ನಲ್ಲಿ ಮಗನೆಂಬ ಮಮತೆಯಿಂದ ಮನದ ನೋವನ್ನೆಲ್ಲ ನಿವೇದಿಸಿಕೊಳ್ಳುತ್ತಿದ್ದೇನೆ. ನನ್ನ ಬಹುದಿನದ ಬೇಡಿಕೆಯೊಂದನ್ನು ಈಡೇರಿಸಿಕೊಡುವೆಯಾ ಕುಮಾರ? ಬೇಡಿಕೆಯಲ್ಲ ತಾಯೇ, ಬೇಡಿಕೆಯಲ್ಲ. ಮಾತೆಯ ಮಹಾರಾಜ್ಞೆ ಎಂದು ಆಜ್ಞೆಗೈಯದೆ ಪ್ರತಿಜ್ಞೆ ಮಾಡಿ ಕಂಕಣ ಕೊಟ್ಟು ನಿಲ್ಲುತ್ತೇನೆ. ಅಮ್ಮ, ನಿನ್ನ ಅನುಗ್ರಹ ಹೊಂದಿದ್ದರೆ ಎಂತಹ ಉಗ್ರ ಶಕ್ತಿಯನ್ನಾದರೂ ನಿಗ್ರಹಿಸಬಲ್ಲೆ. ನಮ್ಮ ಅನುಪಮ ಸಾಮರ್ಥ್ಯ ಅಭೇದ್ಯವಾದೀತು, ಅಜೇಯವಾದೀತು. ಹೇಳುತ್ತಾನೆ ನಿನ್ನ ಬೇಡಿಕೆ ಏನೆಂದು. ಪೌರವ, ನಾನಿಂದು ದಾಸ್ಯ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಿರುವೆ. ವಿಧರ್ಮಿಗಳ ವಿದ್ರೋಹದ ವಿಪ್ಲವದಿಂದ ಕಂಗೆಟ್ಟಿರುವೆ. ಅಲಂತ್ಯ, ಅಗಾಧ, ಅದಮ್ಯ ದುಃಖದ ಕರಾಳ ಕಡಲ ಸುಳಿಯ ಮಡುವಿನಲ್ಲಿ ದಡ ಕಾಣದೆ ದಣಿದಿರುವೆ. ದಿಕ್ಕು ಕಾಣದೆ ದಿಗ್ಭ್ರಾಂತಳಾಗಿರುವೆ. ಈ ಅಸೂರಿ ಹಿಂಸೆಯಿಂದ ನನ್ನನ್ನು ಬಿಡುಗಡೆ ಮಾಡುವೆಯಾ ಕುಮಾರ? ಅಂಜು ಬುರುಕ ಅಂಬಿಯಂತೆ ಶತ್ರು ಸಿಕಂದರನಲ್ಲಿ ಶರಣೆಂದದ ರಣಕಲಿಯಾಗಿ ಹೋರಾಡುವೆಯಾ ಕುಮಾರ? ಚಿಂತಿಸಿದಿರುತ್ತಾಯೇ. ಈ ಪೌರವನ ದೇಹದಲ್ಲಿ ಕಟ್ಟ ಕಡೆಯ ತೊಟ್ಟು ರಕ್ತವಿರುವ ತನಕ ವೈರಿಗಳ ಹೊಟ್ಟಳಿಸಲು ದಿಟ್ಟತನದಿಂದ ಹೋರಾಡುತ್ತೇನೆ. ಅಖಂಡ ಸಾಮ್ರಾಜ್ಯದಾಹದ ಪಿತ್ತ ನೆತ್ತಿಗೇರಿಸಿಕೊಂಡು ಭಾರತದ ಸಮಸ್ತ ಧೀಮಂತ ಅರಸರೊಡನೆ ಹೋರಾಡಿ ಆಳುತ್ತೇನೆಂದು ಮುಕ್ತ ಕಂಠದಿಂದ ಅರುಹುತ್ತಿರುವ ಆ ಪಂಚಕ ಸಿಕಂದರನ ಗರ್ಭಭಂಗಗೊಳಿಸದ ಹೊರತು ನನ್ನ ಆತ್ಮಕ್ಕೆ ಶಾಂತಿ ಎಲ್ಲಿಯದು, ನನ್ನ ಚಿತ್ತಕ್ಕೆ ಚಿರಶಾಂತಿ ಎಲ್ಲಿಯದು ತಾಯಿ? ಹೌದು ದೊರೆ, ಸಂಧಿ, ಸ್ನೇಹ, ಶುಲ್ಕ, ಮಾನಸಿಕ ದೌರ್ಬಲ್ಯಕ್ಕೆ ಸೋಲದೆ ಆ ಸಿಕಂದರನ ವಿರುದ್ಧ ಸಮರ ಸನ್ನದ್ಧನಾಗಲೇಬೇಕು. ಅದು ಈ ನಿನ್ನ ಪುತ್ರ ಕ್ಷಾತ್ರ ವೀರವನ ಪೌರವನ ಪ್ರಥಮ ಕರ್ತವ್ಯ. ಸಮರಾಂಗಣದಲ್ಲೇ ಈ ಪೌರವನ ಮರಣ. ಅದೇ ಅದೇ ನನ್ನ ಪಾಲಿಗೆ ಸತ್ಯದ ಸ್ಮರಣ ಸೋಪಾನ. ಕ್ಷತ್ರಿಯನಿಗೆ ರಣದಲ್ಲಿನ ಮೃತ್ಯುವೆ ಮುಕ್ತಿಯ ಮಡಿಲಲ್ಲವೇ ಮಾತೆ. ಸತ್ಯ ದೊರೆ, ನಿನ್ನ ಮಾತು ಮಿಥ್ಯವಲ್ಲ. ನಿನ್ನ ರಾಜ್ಯದ ಒಂದಂಗುಲದಷ್ಟು ನೆಲವು ಆ ಸಿಕಂದರನ ಕೈವಶವಾಗಬಾರದು. ಏನು ಹೊತ್ತ ಧಾತ್ರಿ ಅನ್ಯರ ಸ್ವತ್ತಾಗಿ ಭಾರತೀಯರು ತತ್ತಿನ ಮಕ್ಕಳಾಗಿ ಬದುಕುವುದೇ ಇಲ್ಲ, ಅದೆಂದೆಂದಿಗೂ ಸಾಧ್ಯವಿಲ್ಲ. ಈ ನನ್ನ ನರನಾಡಿಗಳಲ್ಲಿ ಹನಿ ರಕ್ತ ಸಂಚರಿಸುವವರೆಗೂ ಈ ಪೌರವ ಮೃತ್ಯುವಿನ ಮಂಚವನ್ನೇರುವವರೆಗೂ ಪಾಂಚಾಲದ ಒಂದಂಗುಲದಷ್ಟು ನೆಲವು
ನೆಲವನ್ನ ಕೆಳಗಿಳಿಸಲೆತ್ತಿಸಿದ ಕೇಳಿಗನ ಮೈದೋಲನ್ನೇ ಸುರಿದು ಲಾಂಛನವನ್ನಾಗಿ ಹಾರಿಸುತ್ತೇನೆ. ಅರೆ ಕೌರವ, ನನ್ನ 100 ನೋವಿನ ಪರಿಹಾರ ನಿನ್ನ 3 ನುಡಿ ಗರ್ಭದಲ್ಲೇ ಮುದುಗಿದೆ ಕುಮಾರ. ನಿನ್ನಂತ ವೀರ ಯೋಧನನ್ನು ಹಡೆದನೆಂಬ ಅಖಂಡ ಆನಂದ ನನ್ನ ಆತ್ಮಕ್ಕುಂಟಾಯಿತು. ಪರಿಚಯಾದಳೆಂಬ ಹಂಚಿಗೆ ಬಹುದೂರವಾಯಿತು. ಈ ನಿನ್ನ ಮುತ್ತಿನಂತಹ ನುಡಿ ಇಂದಿನ ಹಾಗೂ ಮುಂದಿನ ಭಾರತೀಯರಿಗೆ ಅರಿವಾಗಲಿ. ಕರ್ತವ್ಯದ ಹಾದಿಗೆ ಕೈ ದೀವಿಗೆಯಾಗಲಿ. ಭಾರತೀಯ ಜನಾಂಗದ ಅಂತರಂಗದ ಆತ್ಮದೇಗುಲದಲ್ಲಿ ಹಚ್ಚ ಹಸಿರಾಗಿ ಅಚ್ಚಳಿಯದೆ ಹೆಚ್ಚು ಕಾಲ ಬಾಳುತ್ತವೆ. ಹೆಚ್ಚು ಕಾಲ ಬಾಳು. ಭಾರತೀಯರೆಲ್ಲರೂ ಜಾಗೃತರಾಗಿ ಆ ಗೋಮುಖ ವ್ಯಾಘ್ರನ್ನು ಶೀಘ್ರದಲ್ಲೇ ಸಂಹರಿಸಲು ಎತ್ತಿದ ಕೈಗಳೇ ಲೋಹದ ಬಾಹುಗಳಾಗಲಿ. ಇದೋ ಹಿಡಿದ ಖಡ್ಗವೇ ವಜ್ರಾಯುಧವಾಗಲೆಂದು ಹರಸು ಮಾತಾ ಹರಸು, ಮನಸಾರೆ ಹಾರೈಸಿ ಆಶೀರ್ವದಿಸಿ. ಜೀವವನ್ನೇ ತರುವರಿರುವ ಭಾರತ, ಕಾಯ ಬಯಕೆಗಾಗಿ ತುಡಿತ ತೋರುವವರ ಭಾರತ, ಜನರಿಗಾಗಿ ಜೀವವನ್ನೇ ತೆರುವರಿರುವ ಭಾರತ, ಕಾಯ ಬಯಕೆಗಾಗಿ ತುಡಿತ ತೋರುವವರ ಭಾರತ, ದಾಸ್ಯವೆಂಬ ದಬ್ಬಾಳಿಕೆ ಮೆಟ್ಟಿ ನಿಂತ ಭಾರತ, ದಾಸ್ಯವೆಂಬ ದಬ್ಬಾಳಿಕೆ ಮೆಟ್ಟಿ ನಿಂತ ಭಾರತ, ದಿವ್ಯ ಭವ್ಯ ಶೌರ್ಯವಂತ ಇರುವಂಥ ಭಾರತ, ಭಾರತ ಭಾರತ, ದಿವ್ಯ ಭೂಮಿ ಭಾರತ, ಭವ್ಯ ನಮ್ಮ ಭಾರತ, ಭಾರತ ಭಾರತ. ಸ್ನೇಹ ಸಂಧಾನ ಇಲ್ಲವೇ ಭೀಷಣ ರಣದರ್ಶನ. ಇತಿ ನಿಮ್ಮ ಸ್ನೇಹಾಕಾಂಕ್ಷಿ ರಿಪು ಭಯಂಕರ ಸಿಕಂದರ್. ಇದಕ್ಕೆ ತಮ್ಮ ಪ್ರತ್ಯುತ್ತರವೇನೆಂದರೆ, ಭಲೆ ಭಯರಾಯ ಭಾರಿಗಳೇ, ಭಾರತೀಯರೆಲ್ಲರೂ ಒಳಕೊಟ್ಟ ಹೆಂಗೆಳೆಯರೆಂದೆನಿಸಿದರೆ ಆ ನಿಮ್ಮ ಸಾಮ್ರಾಟ್ ಸಿಕಂದರ್ ಪತ್ರದಲ್ಲಿನ ವಿಷಯ ಚೆನ್ನಾಗಿದೆ, ಶೈಲಿಯೂ ಉತ್ತಮವಾಗಿದೆ. ಆದರೆ ಪತ್ರದಲ್ಲಿನ ಒಕ್ಕಣೆ ಮಾತ್ರ ಹೇಳಿಗಳಿಗೆ ಪೋಂತಿದೆ. ಅಂದರೆ ಹೆಂಬೇಡಿಗಳಿಗೆಂದ ಬರೆದ ಪತ್ರವನ್ನ ಮರೆತು ಈ ಪುರುಷ ಸಿಂಹ ಪೌರವನಲ್ಲಿ ತಂದಿರುವಿರಿ. ಇಲ್ಲದರೆಗಳೇ ನಮ್ಮ ಸಾಮ್ರಾಟರು ನಿಮಗೆಂದೇ ನಮ್ಮ ಬಳಿ ಹೇಳಿ ಕಳಿಸಿದ ರಾಯಸವಿತು. ಹೌದೇ? ಬಿಸಿಯಲ್ಲ. ಅಸಂಭವ. ನಾನು ಒಪ್ಪಲಾರೆ. ಅದೇಕೆ? ನಮ್ಮ ಸಾಮ್ರಾಟರ ಇದೇ ಪತ್ರಕ್ಕೆ ಭಾರತದ ಅದೆಷ್ಟೋ ಧೀಮಂತ ನಾಯಕರು ಮಣಿದು ಸಾಮಂತ ಪದವಿಯನ್ನು ಸ್ವೀಕರಿಸಿದ್ದಾರೆ. ಅಲ್ಲಿಯ ನಿದರ್ಶನಕ್ಕೆ ನಿಮ್ಮ ನೆರೆ ರಾಜ್ಯದ ಅಂಬಿರಾಜರಲ್ಲೇ ವಿಚಾರಿಸಿ ನೋಡಿ. ಯಾರಲ್ಲಿ? ಆ ಹೆಂಬೇಡಿ ಅಂಬಿಯಲ್ಲೇ. ಆ ಅಂಜುಬುರುಕ ಅಂಬಿ ಅದೆಷ್ಟೋ ಬಾರಿ ನನ್ನ ಹೆಸರನ್ನು ಕೇಳಿಯೇ ಕುಸಿದು ಬಿದ್ದಿದ್ದಾರೆ. ಬೇಕಾದರೆ ನೀವೇ ವಿಚಾರಿಸಿ ನೋಡಿ. ಆದರೆ ಭಾರತದ ಇತರೆ ಅರಸರೆಲ್ಲರೂ ಅಂಬಿಯಂತಹ ರಣಹೇಡಿಗಳೆಂದು ಮಾತ್ರ ಭಾವಿಸದಿರಿ. ಅಂಬಿರಾಜ ನಿಮ್ಮಂತೆ ಕ್ಷಾತ್ರವೀರರೆಂಬುದನ್ನು ಮರೆಯದಿರಿ. ಹೌದು, ಖಡ್ಗ ಹಿಡಿದವರಲ್ಲ ಯೋಧರು, ಮುಕುಟ ಧರಿಸಿದವರಲ್ಲ ರಾಜರು. ಅಲ್ಲವೇ ರಾಯಭಾರಿಗಳೇ? ಅಂಬಿರಾಜ ನಮ್ಮ ಪ್ರಭುಗಳ ಪರಾಕ್ರಮಕ್ಕೆ ಮಣಿದುದರಲ್ಲಿ ಆಶ್ಚರ್ಯವೇನಿಲ್ಲ. ಅಷ್ಟೇ ಏಕೆ, ನನ್ನ ಮಗ ವಿಕ್ರಮ ಸಿಂಹನಿಗೆ ಅಂಜಿದ ಆ ಅಂಜುಬುರುಕ ಅಂಬಿ ನಿಮ್ಮ ಪ್ರಭುಗಳ ಪರಾಕ್ರಮಕ್ಕೆ ಮಣಿದನೆಂದರೆ ಅದರಲ್ಲಿ ಅತಿಶಯವೇನಿಲ್ಲ. ಅಂಬಿಯೇ ಮಾತ್ರವಲ್ಲ, ಅದ್ವಿತೀಯ ಶೂರ, ಅಸಹಾಯಕ ವೀರ, ಆ ಪರ್ಷಿಯಾದ ಢೇರಿಯಸ್ ದೊರೆಯನ್ನೇ ಪರಾಭವಗೊಳಿಸಿ ಮಣ್ಣು ಮುಕ್ಕಿಸಿದ್ದಾರೆ ನಮ್ಮ ಸಾಮ್ರಾಟರು. ಓ, ಪರ್ಷಿಯಾದ ಢೇರಿಯಸ್
ಆ ನಿಮ್ಮ ಪ್ರಭುಗಳು ಪಾಂಚಾಲ ರಾಜ್ಯದ ಈ ಪೌರವನ ಮುಕ್ಕಿನ ಬಾಹುಗಳನ್ನು ಪರೀಕ್ಷಿಸುತ್ತಾರೆಂದು ಕಾಣುತ್ತದೆ. ನಮ್ಮ ಪ್ರಭುಗಳನ್ನು ಅಲ್ಲಗೆತ್ತಿರುವ ಮಾತಿರುವುಗಳೇ ನಾನೇ ಪ್ರಥಮವಾಗಿ ತಮ್ಮನ್ನು ತಾವೇ ಅಲ್ಲಗೆಳೆದುಕೊಂಡಿರುವರಲ್ಲ ಈ ಪತ್ರದಲ್ಲಿ ಆ ನಿಮ್ಮ ಸಾಮ್ರಾಟರು. ಅದು ಹೇಗೆ? ಅಂಬಿಯಂತಹ ರಣಹೇಡಿಯನ್ನ ವೀರ ಪುಂಗವನೆಂದು ಬಿರುಬಿಟ್ಟು ಸಂಬೋಧಿಸಿ ತಮ್ಮನ್ನು ತಾವೇ ತೆಗೆದುಕೊಂಡಿದ್ದಾರೆ. ಪಾಪ ಗುಬ್ಬಚ್ಚಿಯಂತಹ ಅಂಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಬೇಕೇ ನಿಮ್ಮ ಪ್ರಭುಗಳು? ನಮ್ಮ ಪ್ರಭುಗಳ ಪರಾಕ್ರಮವನ್ನೇ ಪರೀಕ್ಷಿಸುತ್ತಿರುವರೆ. ಪರೀಕ್ಷಿಸುತ್ತಿಲ್ಲ ರಾಯಭಾರಿ, ಫಲಿತಾಂಶವೇನೆಂಬುದನ್ನ ನಿರೀಕ್ಷಿಸುತ್ತಿದ್ದೇನೆ. ಫಲಿತಾಂಶವೇನೆಂಬುದು ಅರಿವಾಗುತ್ತದೆ. ನಿಮ್ಮ ಸಾಮ್ರಾಟನಿಗೇನು ಅಲ್ಲ, ತಮಗೆ. ರಾಯಭಾರಿಗಳಾಗಿ ಬಂದು ಬದುಕಿದಿರಿ. ಇಲ್ಲದಿದ್ದರೆ ಈ ಪೌರವನನ್ನ ಜರಿದವನ ನಾಲಿಗೆಯನ್ನ ಹರಿದು ಸುರಿಯುವ ರಕ್ತದ ಪತ್ರವನ್ನು ಬರೆದು ಕಳಿಸುತ್ತಿದ್ದೆ ಆ ನಿಮ್ಮ ಸಾಮ್ರಾಟರಿಗೆ. ಈ ನಿಮ್ಮ ಅಸಭ್ಯ ವರ್ತನೆ ಸಂಸ್ಕೃತಿಯ ಕತ್ತಲೆಯನ್ನೇ ಮೆಟ್ಟನಿಲ್ಲದಿದೆ. ಸಂಸ್ಕೃತಿ ಆ ಪವಿತ್ರವಾದ ಭವ್ಯ ಸಂಸ್ಕೃತಿಯನ್ನೇ ಸೃಷ್ಟಿಸಿದವರು ನಾವು ಹೆಮ್ಮೆಯ ವೀರ ಭಾರತೀಯರು. ಈ ರೀತಿ ಹೆಮ್ಮೆಯಿಂದ ಎದೆತಟ್ಟಿಕೊಂಡ ಪರಾಕ್ರಮಿಗಳಾರು ಇದುವರೆಗೂ ತಮ್ಮ ತಲೆಗಳನ್ನೇ ಉಳಿಸಿಕೊಂಡಿಲ್ಲ. ಬಹುದೇ ಹಾಗಾದರೆ ಈ ಪೌರವನ ಪರಾಕ್ರಮದೆದುರು ನಿಮ್ಮ ಪ್ರಭುಗಳ ತಲೆಗೆ ಉಳಿಗಾಲವಿಲ್ಲ. ಮೊದಲು ಕಾವಲುಗಾರರನ್ನು ನೇಮಿಸಿಕೊಳ್ಳಿ. ರಾಯಭಾರಿಗಳಾಗಿ ಬಂದವರಲ್ಲಿ ಈ ರೀತಿಯಾದ ಅಸಂಬದ್ಧ ವರ್ತನೆ ಸರಿಯಾದದ್ದಲ್ಲ. ರಾಯಭಾರಿಗಳಾಗಿ ಬಂದವರು ಭಾರತೀಯ ಅರಸರುಗಳನ್ನ ಗೌರವದಿಂದ ಕಾಣುವುದನ್ನ ಮೊದಲು ಕಲಿಯಬೇಕು. ಆ ಅರಿವು ನಮಗುಂಟು. ಇದ್ದರೆ ಉತ್ತಮ. ಆದರೆ ಮತ್ತೊಮ್ಮೆ ಎಚ್ಚರಿಸಿದೆ. ಅಂದರೆ ಕೊನೆಗೆ ನಿಮ್ಮ ನಿರ್ಧಾರವೇನು? ಪತ್ರಕ್ಕೆ ಮಡಿದು ಶರಣಾಗುವಿರೋ ಅಥವಾ ಏನು ಮಣಿಯುವುದೇ? ನಾನು ನಿಮ್ಮಲ್ಲಿ ಮಣಿಯುವುದೇ? ನಾನು ಮಾತ್ರವಲ್ಲ ರಾಯಭಾರಿ, ಇದು ನನ್ನ ಅರಮನೆಯ ಕಂಬ ಕಾಯುವ ಈ ಸೇವಕರು ನಿಮ್ಮಲ್ಲಿ ಮಣಿಯಲಾರ. ಅಷ್ಟೇ ಏಕೆ, ಆ ದೇವರಿಗೆ ವಿನಃ ಮತ್ತಾವ ಪ್ರಪಂಚದ ಪ್ರಚಂಡ ಶಕ್ತಿಗೂ ಮಣಿಯ ಲಾರ ಈ ಪುರುಷ ಪೌರವ. ನಮ್ಮ ಪ್ರಭುಗಳು ರಣಭಯಂಕರ ಜಗಮೆಲ್ಲರೂ. ನಿಮ್ಮ ಪ್ರಭುಗಳು ರಣಭಯಂಕರರಾದರೆ ನಾವು ಸಮರ ಧುರಂಧರರು. ಅವರು ಜಗಮಲ್ಲರಾದರೆ ನಾವು ಛಲವಂತಮಲ್ಲರು. ನಮ್ಮ ಸಾಮ್ರಾಟರ ಖಡ್ಗಕ್ಕೆ ಸೋಲಿನ ಪರಿಚಯವೇ ಇಲ್ಲ. ನಮ್ಮ ಶಬ್ದ ಭಂಡಾರದಲ್ಲಿ ಭಯವೆಂಬ ಶಬ್ದವೇ ಇಲ್ಲ. ಈ ಭೀಷಣ ಸಮರ ಸಮಸ್ತ ಸೌಭಾಗ್ಯದ ವಿಲಯ. ಕ್ಷಾತ್ರ ಪುಂಗವನಿಗೆ ಕದನ ರಂಗವೇ ಸಗ್ಗದ ನಿಲಯ. ಪಿನಾಕನ ರತ್ನನಾಳೆ. ನನ್ನ ಕೊರಳಿಗೆ ಕೀರ್ತಿ ಕವಂತೆಯ ದಿಗ್ವಿಜಯ ಮಾಲೆ. ಸಮರದ ರೂಪದಲ್ಲಿ ಸಾಮ್ರಾಜ್ಯವನ್ನು ಸ್ಮಶಾನ ಸದೃಶಗೊಳಿಸಿ ಸೈನಿಕರನ್ನು ಸಾವು ನೋವಿನ ಕೂಪಕ್ಕೆ ದೂಡುವುದು ಸರಿಯಲ್ಲ. ಸರಿಯಲ್ಲ. ದೇಹದ ನೆಪದಲ್ಲಿ ದಾಸ್ಯದ ನುಗ ಹೊತ್ತು ನಿಮ್ಮ ಕೃಪಾ ಭಿಕ್ಷೆಗಾಗಿ ಕೈಯೊಡ್ಡಿ ಕೂಡಲು ನಮಗಿಚ್ಛೆ ಇಲ್ಲ. ಇದಾ ನೋಡಿದರೆ ನನ್ನ ಸ್ನೇಹದಲ್ಲಿ ನಿಮ್ಮ ಗೌರವದೊಂದಿಗೆ ಕೊಂದಾರ್ಪಡಬಾರದು. ನನ್ನ ಸ್ನೇಹದಲ್ಲಿ ಸಾಮ್ರಾಟ್ ಸಿಕಂದರ್ ಪ್ರಭುಗಳಿಗೆ ಪೌರವನ ಪ್ರಣಾಮಗಳು. ತಿಳಿಸಲಿ? ಅಲ್ಲ, ಸ್ವೀಕರಿಸಬೇಕು. ನಾನೆಲ್ಲಿ ಸಿಕಂದರ್ ಪ್ರಭುಗಳೇ? ಇಲ್ಲಿ ರಾಯಭಾರಿಗಳ ವೇಷದಲ್ಲಿ ಈ ಪೌರವನ ಸಮಕ್ಷಮದಲ್ಲಿ. ಭಯಪಡಬೇಡಿ ಸಾಮ್ರಾಟ್, ಭಯಪಡಬೇಡಿ. ಭಯ? ಜಗದೇಕ ವೀರ ಈ ಸಿಕಂದರ್ ಸಾರ್ವಭೌಮನಿಗೆ ಭಯ? ಗಂಡುಗಳಿಗಳ ಗಂಡನೆಯನ್ನೇ ಮೆಟ್ಟಿ ಮೆರೆದ ಈ ರಣಪ್ರಚಂಡನಿಗೆ ಭಯ? ವೀರನು ಹೆದರುವುದು ಮಹಾ
ಪಾಪದರಗಳೇ. ಅಂದ ಮೇಲೆ ಗ್ರೀಕ್ ಸಾಮ್ರಾಟ್ ಅಲೆಕ್ಸಾಂಡರ್ ನಾನೇ ಚಕ್ರೇಶ್ವರ ಸಿಕಂದರ್. ಹಿಂದೆ ಹಿಂದೆ ಸರಿಯಿರಿ. ಏಕಾಂಗಿಯಾಗಿ ಬಂದ ಶತ್ರುವಿನಲ್ಲಿ ನಿಮ್ಮ ಪೌರುಷ ತೋರುವುದೇ ಗೋಳಲು. ನಿಮ್ಮಲ್ಲಿ ಅಂತಹ ಪರಾಕ್ರಮವಿದ್ದರೆ ಸಮರಾಂಗಣದಲ್ಲಿ ಪ್ರದರ್ಶಿಸಿ, ಇಲ್ಲವೇ ವಿವೇಕಹೀನರಂತೆ ವರ್ತಿಸಿ. ಮುಂದಿನ ನಮ್ಮ ಗ್ರಂಥಕರ್ತರು ನಮ್ಮ ಅಧ್ಯಾಯವನ್ನೇ ಅಲ್ಲಗಳೆಯುವಂತೆ ಮಾಡುತ್ತೀರಿ. ದೂರ ದೂರ ಸರಿಯಿರಿ. ಹೋರಸ್, ನಿನ್ನಲ್ಲಿ ಹೋರಾಟಕ್ಕಿಂತಲೂ ಸ್ನೇಹಗಳು ಸೃಷ್ಟಿಸುತ್ತೇನೆ. ಅದಕ್ಕಾಗಿ ನಾನು ಸದಾ ಸಿದ್ಧನಿದ್ದೇನೆ. ಹೌದೇ? ಹೌದು. ಆದರೆ ತಾವು ಭಾರತದ ಗಡಿಯಾಚೆ ನಿಂತು ಕೈ ಚಾಚಿ, ಆಗ ಮಾತ್ರ ಸ್ನೇಹ ಸಾಧ್ಯ. ಹೋರಸ್, ನನ್ನ ಸ್ನೇಹದಲ್ಲಿ ಹಾಸ್ಯದ ಶೃಂಖಲೆಗಳಿವೆ. ನಿಮ್ಮನ್ನು ಹೊರೆಗಳನ್ನೇ ಗೌರವಿಸುತ್ತೇನೆ. ಆದರೆ ನಿಮ್ಮ ರಾಜ್ಯದ ಮೇಲೆ ನಮ್ಮ ಗ್ರೀಕರ ದಿಗ್ವಿಜಯ ಲಾಂಛನವನ್ನು ಹಾರಾಡಿಸಬೇಕು. ನಮ್ಮ ರಾಷ್ಟ್ರ ಧ್ವಜಕ್ಕೆ ಕಳಂಕದ ಕಪ್ಪು ಹಚ್ಚಬೇಕು, ಅಲ್ಲವೇ ಸಿಕಂದರ್? ಹೋಗಲಿ. ನಿಮ್ಮ ರಾಜ್ಯದ ಮೇಲೆ ನಮ್ಮ ಸೈನ್ಯವನ್ನು ನಡೆಸುತ್ತೇವೆ. ಜಯಶಾಲಿ ಆಗಲೆಂದು ಹಾರೈಸುವಿರಾ? ಏನು? ನಾನು ಬದುಕಿರುವಾಗಲೇ ನೀವು ನಮ್ಮ ರಾಜ್ಯವನ್ನ ಪ್ರವೇಶ ಮಾಡುವುದು ಒಂದೇ. ನನ್ನ ತಾಯಿ ಭಾರತಾಂಬೆಯ ಎಡಮೆಟ್ಟಿ ನಿಲ್ಲುವುದು ಒಂದೇ. ನಿಮಗೆ ಜಯವಾಗಲೆಂದು ಹಾರೈಸಿ ನನ್ನ ಮಾತೃಭೂಮಿಗೆ ಕೇಡಾಗಲೆಂದು ಹೇಳಿದೆ. ಇಲ್ಲ, ಅದೆಂದೆಂದಿಗೂ ಸಾಧ್ಯವಿಲ್ಲ. ಸರಿ, ನಾನಿನ್ನು ಬರುತ್ತೇನೆ. ಹೋಗಿ ಬನ್ನಿ, ಸಮರದಲ್ಲಿ ಮತ್ತೊಮ್ಮೆ ಸಂಧಿಸೋಣ. ಅದಕ್ಕಾಗಿ ವಿಷಾದಿಸುತ್ತೇನೆ. ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೇನೆ. ಯಾರಲ್ಲಿ ಶಸ್ತ್ರಧಾರಿಗಳಾಗಿ ಈ ಶತ್ರು ಸಿಕಂದರನನ್ನು ಗೌರವವಾಗಿ ಕಳಿಸಿಕೊಡಿ. ಹೋರಸ್, ಶತ್ರುವಾದ ನನಗೆ ನಿಮ್ಮಂತ ರಾಜ್ಯದಲ್ಲಿ ಭಯವಿಲ್ಲ. ಹಾಗೆಯೇ ಅಂಗರಕ್ಷಕರ ಅಗತ್ಯವೂ ನಮಗಿಲ್ಲ. ಅಂಗರಕ್ಷಕರಾಗಲ್ಲ ಸಿಕಂದರ್, ಗೌರವಾರ್ಥವಾಗಿ ಅಷ್ಟೇ. ಸಾಮ್ರಾಟ್, ಇದೇ ಭಾರತೀಯ ಸಂಸ್ಕೃತಿ. ಸಿಂಹ ಪೌರವನಿಗೆ ಜನ್ಮ ನೀಡಿದ ಭಾರತ, ಶತ್ರುಗಳಿಗೂ ಗೌರವವ ತೋರಿದಂಥ ಭಾರತ. ಪುರುಷ ಸಿಂಹ ಪೌರವನಿಗೆ ಜನ್ಮ ನೀಡಿದ ಭಾರತ, ಶತ್ರುಗಳಿಗೂ ಗೌರವವ ತೋರಿದಂಥ ಭಾರತ. ದರ್ಪದಿಂದ ನುಗ್ಗಿ ಬಂದ ಪರಕೀಯರ ಪಂಥಗಳಿಗೆ, ದರ್ಪದಿಂದ ನುಗ್ಗಿ ಬಂದ ಪರಕೀಯರ ಪಂಥಗಳಿಗೆ ತಕ್ಕ ಪಾಠ ಕಲಿಸಿದಂಥ ಖಂಡ ನಮ್ಮ ಭಾರತ. ಭಾರತ ಭಾರತ ದಿವ್ಯ ಭೂಮಿ ಭಾರತ, ಭವ್ಯ ನಮ್ಮ ಭಾರತ. ಭಾರತ ಭಾರತ. ಓ ನನ್ನ ಖಡ್ಗಲಕ್ಷ್ಮಿ, ನನ್ನ ಆ ಜನ್ಮ ಶತ್ರು ಪೌರವನ ಏಕೈಕ ಪುತ್ರ ವಿಕ್ರಮನ ದೇಹವನ್ನು ಹಿರಿದು ರಕ್ತ ಹೀರಿದ ರಜತ ಖಡ್ಗವೇ. ಮತ್ತೇರುವಷ್ಟು ರಕ್ತ ಕುಡಿದು ತೃಪ್ತಿ ಹೊಂದ. ಎತ್ತ ನೋಡಿದರತ್ತ ಸಾಲು ಕಟ್ಟುರೆ.
ಅಖಂಡ ಬಯಕೆಗೆ ಬೆಂಬಲವಿದ್ದ ದೈವವೇ ಹೀಗೋ ನಿನಗೆ 100 ಬಾರಿ ಶರಣ. ಅಂಬಿರಾಜರಿಗೆ ಪ್ರಣಾಮಗಳು. ಓ ಬನ್ನಿ ಸೆಲ್ಯೂಕಸ್. ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ. ಮಾಡುವುದೇನಿದೆ ಸೆಲ್ಯೂಕಸ್? ನಾನು ಮಾಡುವುದನ್ನು ನಿಮ್ಮ ಪ್ರಭುಗಳು ನೋಡುವುದೊಂದೇ ಬಾಕಿ ಉಳಿದಿರುವುದು. ಅಂದರೆ ವಿಕ್ರಮನ ಕಡೆಯ 1000 ಸೈನಿಕರು ಸಾವಿಗೀಡಾಗಿದ್ದಾರೆ. ಜೊತೆಗೆ ವಿಕ್ರಮ ಸಿಂಹನು ಪ್ರಾಣವನ್ನಡೆದು ಬಿದ್ದಿದ್ದಾನೆ. ಅಗೋ ಅಲ್ಲಿ ನೋಡಿ, ಸುತನು ಹತನಾದನೆಂದು ದುಃಖಾಕ್ರಾಂತನಾದ ಪೌರವ ಖಡ್ಗ ಸನ್ಯಾಸ ಮಾಡಿ ಅತ್ತು ಹಂಬಲಿಸುತ್ತಿದ್ದಾನೆ. ಇದೇ ಸಮಯ ಸಾಧಿಸಿ ಅವನನ್ನು ಸುಲಭವಾಗಿ ಸೆರೆ ಹಿಡಿಯಬೇಕು. ನೀವಿನ್ನು ನಡೆಯಿರಿ. ಕೆಲವೋ ನನ್ನ ಆ ಜನ್ಮ ವೈರಿ ಪೌರವ ನನ್ನನ್ನು 3 ಬಾರಿ ಯುದ್ಧದಲ್ಲಿ ಪರಾಭವಗೊಳಿಸಿದನೆಂದು ಹೆಮ್ಮೆಯಿಂದ ಬೀಗುತ್ತಿದ್ದೆ. ಇದೀಗ ನನ್ನೆದುರು ಸೋತು ಶರಣಾಗುವ ಕಾಲ ಸನ್ನಿಹಿತವಾಗಿದೆ. ತಯಾರಾಗು. ಮೃತ್ಯು ಮಾಡಿ ನಿನ್ನ ನೆತ್ತಿಯನ್ನೇರಿದ್ದಾನೆ. ಭಲೆ ಭಲೆ ಅಂಬಿರಾಜ, ತೋಳಿನಲ್ಲಿ ಬಲವಿಲ್ಲದಿದ್ದರೂ ನಾಲಿಗೆಯಲ್ಲಿ ಮಾತಿನ ಬಲವಾದರೂ ಇದೆಯಲ್ಲ. ಅಂಧರಂತೆ ಹರಡುತ್ತಿರುವಿರೇಕೆ ಆರ್ಯ? ಈಗ ರಕ್ತ ಸಿಕ್ತವಾದ ಈ ಖಡ್ಗವನ್ನು ನೋಡಿ. ಕುಮಾರ ವಿಕ್ರಮ ಸಿಂಹನ ಪ್ರಾಣ ಹೀರಿದರು ಇದರ ದಾಹ ತೀರಿಲ್ಲ. ಇದೀಗ ಸುತನು ಹತನಾದನೆಂದು ದುಃಖಾಕ್ರಾಂತನಾದ ಪೌರವನ ಪ್ರಾಣ ಹರಣ ಮಾಡಲು ಸುರಿಯುತ್ತಿದೆ. ವಿಕ್ರಮನನ್ನು ಸಂಹಾರ ಮಾಡಿದೆನೆಂದು ಸಂತಸ ಪಡಲಿರೋ ಅಂಬಿ, 16 ಹರೆಯದ ಹಾಲುಗಲ್ಲದ ಹಸುಳೆಯಲು ದೇಶಕ್ಕಾಗಿ ಪ್ರಾಣ ಬಿಡುವ ಉತ್ತಮ ರಾಷ್ಟ್ರಾಭಿಮಾನ ಇತ್ತೆ ಎಂದು ಹೆಮ್ಮೆ ಪಡು. ಅದೇ ವೇಳೆಯಲ್ಲಿ ಆ ಹಸು ಕಂದನನ್ನು ಕೊಂದ ಪಶು ತಾನೇ ಎಂದು ನಾಚಿಕೆ ಪಡು. ವಿಕ್ರಮ ಸತ್ತಿದ್ದರೂ ಬದುಕಿದ್ದಾನೆ, ಆದರೆ ನೀನು ಬದುಕಿದ್ದರೂ ನನ್ನೆದುರು ಸತ್ತು ನಿಂತಿರುವೆ. ಒಮ್ಮೆ ಸಮರಾಂಗಣದತ್ತ ಕತ್ತೆತ್ತಿ ಕಣ್ತೆರೆದು ನೋಡಿ ಆಚಾರ್ಯ. ಪೌರವನ ಕಡೆಯ 1000 ಸೈನಿಕರು ಸಾವಿಗೀಡಾಗಿರುವ ದುರಂತ ದೃಶ್ಯವನ್ನು ನಿಮ್ಮ ಕಣ್ತುಂಬ ನೋಡಿ. ನೋಡುತ್ತಿದ್ದೇನೆ ಅಂಬಿ, ನೋಡುತ್ತಿದ್ದೇನೆ. ಈ ಮಹಾಯೋಧರು ಮರಣವನ್ನಪ್ಪಿರುವುದನ್ನು ನೋಡಿ ಮೃತಕ್ಕಿಂತಲೂ ನನ್ನ ಮನ ಮಹದಾನಂದ ಪಡುತ್ತಿದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂಬುದೇ ತಮ್ಮ ತಾರಕ ಮಂತ್ರವನ್ನು ತಿಳಿದು ಅದೇ ರೀತಿ ನಡೆದು ಅಮರರಾದ ಕೊಡುಗಲಿಗರವರು. ಆದರೆ ಅಂತ ವೀರ ಯೋಧರಿಗೆ ಜನ್ಮವಿತ್ತ ಭಾರತ ಮಾತೆ ನಿನ್ನಂತ ದೇಶದ್ರೋಹಿಗೂ ಜನ್ಮವಿತ್ತಳೆ ಎಂದು ಆಚಾರ್ಯ, ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇನೆ. ಪೌರವನ ಪ್ರಾಣ ಹರಣ ಮಾಡಲು ಹಾತೊರೆಯುತ್ತಿರುವ ಈ ಕೃಪಾಣಕ್ಕೆ ಮೊಡಲ ರಕ್ತ ಸ್ನಾನವಾದಿದ್ದು ಎಚ್ಚರಿಕೆ. ಅವಧವೆಂಬುದನ್ನರಿತು ನನ್ನ ಖಡ್ಗಕ್ಕೆ ಬುದ್ಧಿ ಹೇಳಬೇಕಾಗಿದೆ. ದರ್ಭೆ ಹಿಡಿಯುವ ಕರಗಳು ಖಡ್ಗ ಧರಿಸಿ ಬರಲಿ. ಸಮರವೆಂದರೆ ಹುಡುಗಾಟವಲ್ಲ, ಹೋರಾಟವೆಂಬುದು ಆಗ ಅರಿವಾಗುತ್ತದೆ. ಆಗಲಿ, ಆ ಕಾಲ ಬೇಗವರಲ್ಲಿ ಹಂಬೇಡಿ. ರಕ್ತ ಸಿಂಹಾಸನವನ್ನೇರಿ ರಾಜನೆಂದೆನಿಸಿರುವ ನಿನ್ನಂತವರು ರಣಹೇಡಿಗಳಾಗಲಿ. ಆಗ ಧರ್ಮ ಧರಿಸುವ ಈ ಕರಗಳು ಖಡ್ಗ ಹಿಡಿಯುವುದೇನು ಬಂತು. ಮರೆತೊಟ್ಟು ಸೀರೆಯುಟ್ಟು ತೊಟ್ಟಿಲನ್ನು ತೂಗುವ ಮಹಿಳೆ ಕಂಕಣ ತೊಟ್ಟು ರಣಕ್ಕೆ ದೃಶ್ಯವನ್ನು ಕಾಯುವಂತೆ ಹೋಗು. ಹಸುರಲ್ಲಿ ಅನುಕಂಪ, ಹಾಲಿನಲ್ಲಿ ಅಮೃತ, ಬಂಜೆಯಲ್ಲಿ ಸಂತಾನ ಕಾಣುವುದು ಎಷ್ಟು ಅಸಾಧ್ಯವೋ ಇಂಥ ಅಂಜುಬುರುಕರಲ್ಲಿ ಪರಾಕ್ರಮ ಕಾಣುವುದು ಕೂಡ ಅಷ್ಟೇ ಕಷ್ಟಸಾಧ್ಯ. ವೃಥಾ ಆಡಿ ಶೋಷಣೆ ಏಕೆ?
ಬೇಡ, ಛೀ! ಮಾತೃದ್ರೋಹಿ, ನಿನ್ನನ್ನು ಕೊಂದು ನನ್ನ ಈ ಖಡ್ಗವನ್ನ ಕಲುಷಿತ ಮಾಡಿಕೊಳ್ಳಲಾರೆ. ತೊಲಗಿ ಹೋಗು ಇಲ್ಲಿಂದ. ಇಬ್ಬರ ದೇಹವನ್ನಿರಿದರೂ ಸುರಿಯುವುದೊಂದೇ ಭಾರತೀಯ ರಕ್ತ. ನಿನ್ನ ಮೇಲೆ ನಾನು ಕೈ ಮಾಡಲಾರೆ. ನೀನೇ ನನ್ನನ್ನು ಕೊಲ್ಲಲು ಇಚ್ಛಿಸುವುದಾದರೆ ತೆಗೆದುಕೋ ಈ ಖಡ್ಗವನ್ನು. ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಸೇಡಿನ ದಾಹ ನಿಗಿಸಿಕೊಳ್ಳಬಹುದಾದ. ಛೀ, ನಿನ್ನ ಮುಖ ನೋಡಲು ಅಸಹ್ಯವಾಗುತ್ತಿದೆ. ಯಾರಲ್ಲೇ? ಬಂಧಿಸಿ ಮಗನನ್ನು! ಬಂಧಿಸಿ. ಶಹಬ್ಬಾಷ್! ಮುಖದ ಮೇಲೆ ಮೀಸೆ ಹೊತ್ತುದ್ದಕ್ಕೂ ಸಾರ್ಥಕವಾಯಿತೋ ರಣ ಹೇಳಿ. ಅಗೋ ಅಲ್ಲಿ ನೋಡು, ಅಲ್ಲಿ ಸತ್ತು ಬಿದ್ದಿರುವ ನನ್ನ ಸೈನಿಕರ ಶಿರ ತೆಗೆದು ನಿನ್ನ ಸಿಕಂದರನ್ನು ಒಪ್ಪಿಸಿ ಬಹುಮಾನ ಪಡೆ. ಲಜ್ಜೆಗೇಡಿ. ಸಿಕಂದರ್ ಸಾಮ್ರಾಟರಿಗೆ ಪ್ರಣಾಮಗಳು. ವಾಸುದೇವಸ್, ವಿಷಯವೇನು? ಸಮರದಲ್ಲಿ ಕೌರವರನ್ನು ಬಂಧಿಸಿದ್ದೇವೆ. ನಮ್ಮ ಆಜ್ಞೆಯಾದಲ್ಲಿ ವಿಚಾರಣೆ ಕರ್ತನ್ನಿ. ಆಜ್ಞೆ ಕೊಡಿ. ಸಾಮ್ರಾಟನಿಗೆ ಜಯವಾಗಲಿ. ಬನ್ನಿ ಅಂಬಿರಾಜರೇ, ಬನ್ನಿ. ಸಾಮ್ರಾಟ್, ನನ್ನ ಬಹುದಿನದ ಬಯಕೆ ಇಂದು ತಮ್ಮಿಂದ ನೆರವೇರಿತು. ನಿಮ್ಮ ಮೇಲಿನ ಕಾಳಗದಲ್ಲಿ ಆ ಪೌರವ ಸೋತು ನನ್ನೆದುರು ಶೃಂಖಲೆಗಳಿಂದ ಬಂಧಿತನಾಗಿರುವ ದೃಶ್ಯವನ್ನು ನನ್ನ ಕಣ್ತುಂಬಿಕೊಂಡು ಆನಂದಿಸಬೇಕೆಂಬ ನನ್ನ ಬಹುದಿನದ ಬಯಕೆ ಇಂದು ತಮ್ಮಿಂದ ನೆರವೇರಿತು. ಇಂದು ನನಗಾಗುತ್ತಿರುವ ಆನಂದ ಅವರ್ಣನೀಯ ಸಾಮ್ರಾಟ್, ಅವರ್ಣನೀಯ. ಅಂಬಿ, ಕಾಳಗದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ. ನನ್ನನ್ನು ನಂಬಿಕೊಂಡ ಸೈನಿಕರನ್ನು ಅಧಿಕ ಸಂಖ್ಯೆಯಲ್ಲಿ ಶತ್ರುವಿನ ಖಡ್ಗ ಒಪ್ಪಿಸದೆ ಗಳಿಸುವ ಜಯವೇ ನಿಜವಾದ ವಿಜಯ ಎಂಬ ನನ್ನ ಭಾವನೆ. ಆದರೆ ಆ ಪೌರನ ಮೇಲಿನ ಸಮರದಲ್ಲಿ ನನ್ನ ಅಸಂಖ್ಯಾತ ಯೋಧರು ಅಪಮೃತ್ಯುವಿಗೆ ತುತ್ತಾಗಿದ್ದಾರೆ. ಆ ಪೌರನ ಮೇಲಿನ ಪೌರುಷ ಪರೀಕ್ಷೆ ಫಲಿತಾಂಶ ಬೇಗ ಪರಾಕ್ರಮಿ ಎಂದು ಹೆಕ್ಕುತ್ತಿದ್ದ ಈ ಸಿಕಂದರ ಗುಂಡಿಗೆಯನ್ನೇ ಕುಗ್ಗಿಸಿತು. ಈ ವಿಶ್ವ ಮರಣದ ಹೃದಯವೇ ಚಲ್ಲನಿಸಿತು. ಅದು ಅಲ್ಲಿ ನೋಡುವಂಬಿ, ಸೋತ ಪೌರನ ಮುಖ ಮುದ್ರೆಯನ್ನು ನೋಡು. ಅವನ ಮುಖ ಮಂಡಲದಲ್ಲಿ ಲಾಸ್ಯವೆಸುತ್ತಿರುವ ಗಾಂಭೀರ್ಯ, ರಾಜಕೀವಿ ಒಂದಂಶವಷ್ಟಾದರೂ ಕ್ಷೀಣಿಸಿದೆ. ಅಚಲ ಹಿಮಾಚಲದಂತೆ, ಉಕ್ಕಿನ ಮೂರ್ತಿಯಂತೆ ಅವನಿಡುತ್ತಿರುವ ದಿಟ್ಟತನದ ಹೆಜ್ಜೆ ನನ್ನೆದೆಯನ್ನೇ ಮೆಟ್ಟಿದಂತಾಗುತ್ತೆ. ಜಯ ನಂದನೆಂದು ನುಡಿಯಲು ನಾಲಿಗೆ ನಾಚುತ್ತಿದೆ ಅಂಬಿ, ನಾಚುತ್ತಿದೆ.
ಹೀಗೆ ನಿನ್ನನ್ನು ಯಾವ ರೀತಿ ಸ್ವಾಗತಿಸಿ ಕರೆಸಿಕೊಳ್ಳಲಿ ಹೇಳು. ಏನು ನನ್ನ ಮಾತೃಭೂಮಿಯಲ್ಲಿ ನಿಂತು ನನ್ನನ್ನೇ ಸ್ವಾಗತಿಸುವ ಹಕ್ಕನ್ನು ನಿನಗಿತ್ತವರಾರು ಸಾಮ್ರಾಟ್? ಹಾಗೊಂದು ವೇಳೆ ನನ್ನನ್ನು ಸ್ವಾಗತಿಸುವ ಇಚ್ಛೆ ನಿನಗಿದ್ದರೆ ಒಬ್ಬ ಸಾಮ್ರಾಟ್ ಮತ್ತೋರ್ವ ಸಾಮ್ರಾಟನ್ನು ಆಹ್ವಾನಿಸುವ ಸುಸಂಸ್ಕೃತ ರೀತಿಯಲ್ಲಿ ನನ್ನನ್ನು ಸ್ವಾಗತಿಸು. ನಿನ್ನನ್ನು ಸ್ವಾಗತಿಸುವ ಹಕ್ಕು ನನಗಿದೆ, ನಿನ್ನನ್ನು ಕೊಲ್ಲುವ ಹಕ್ಕು ನನಗಿದೆ. ಓ, ನನ್ನನ್ನು ಕೊಲ್ಲುವ ಹಕ್ಕು ನಿನಗಿದೆ. ಅದು ಹೇಗೆ ಸಿಕಂದರ್? ನೀನು ನನಗೆ ಶತ್ರುವಲ್ಲವೇ? ಈಗಲೂ ಈ ಕ್ಷಣವು ನಾನು ನನಗೆ ಶತ್ರುವೇ. ಆದರೆ ಶತ್ರುವನ್ನು ಕೊಲ್ಲುವ ಹಕ್ಕಿದೆ ಎಂದು ನೀನು ಹೇಳುವುದಾದರೆ ಅಂದು ನೀನಂದು ನನ್ನ ರಾಜ್ಯಕ್ಕೆ ಏಕಾಂಗಿಯಾಗಿ ಬಂದಿದ್ದಾಗ ನಾನು ನಿನ್ನನ್ನು ಶತ್ರುವೆಂದೇ ಕೊಲ್ಲಬಹುದಿತ್ತಲ್ಲ. ಹಾ, ಅಂದು ರಾಯಸದೊಂದಿಗೆ ರಾಯಭಾರಿಯಾಗಿ ಬಂದ ನಾನು ನಿನಗೆ ಶತ್ರು ಹೇಗಾಗಬಲ್ಲೆ? ಅದು ನಿನ್ನ ತಪ್ಪು ಕಲ್ಪನೆ ಸಿಕಂದರ್. ನೀವೆಂದು ನಮ್ಮ ಭಾರತದ ಗಡಿ ದಾಟಿ ಒಳ ಬಂದಿರೋ ಅಂದ್ರೆ ಆ ಕ್ಷಣವೇ ಭಾರತೀಯರ ಪಾಲಿಗೆ ನೀವು ಶತ್ರುವಾಗಿಯೇ ಉಳಿದಿರಿ. ಹಾ, ಅದನ್ನು ಒಪ್ಪುತ್ತೇನೆ. ಆದರೆ ಈಗ ನೀನು ನನ್ನೊಡನೆ ಸಮರದಲ್ಲಿ ಸೋತಿರುವೆ. ಇದನ್ನಾದರೂ ಒಪ್ಪುವೆ ಅಲ್ಲವೇ? ಒಪ್ಪಲಾರೆ. ಅದೇಕೆ? ಸಂಕಲ್ಪದಂತೆ ವಿಜಯವನ್ನ ಸಾಧಿಸಿರುವೆ ಎಂದು ನೀನು ಒಪ್ಪುವುದಾದರೆ ಆಗ ನಾನು ಒಪ್ಪುತ್ತೇನೆ. ಏನೆಂದು ಸೋತೆನೆಂದಲ್ಲ, ನನ್ನ ಕಡೆಯ ಯೋಧರೆಲ್ಲ ಹತರಾದರೆಂದು ಮಾತ್ರ. ಅಂದರೆ ನಿನ್ನ ಮಾತಿನ ಅರ್ಥ? ಒಮ್ಮೆ ನೀನೇ ನನ್ನ ಬಳಿ ಹೆಮ್ಮೆಯಿಂದ ಹೇಳಿಕೊಂಡ ಮಾತು ನೆನಪಿದೆಯೇ ಸಿಕಂದರ್? ಹೆಚ್ಚಿನ ರಕ್ತಪಾತವಿಲ್ಲದೆ ಗಳಿಸುವ ಗೆಲುವೇ ನಿಜವಾದ ವಿಜಯ. ಅದೇ ನನ್ನ ಸಂಕಲ್ಪ ಎಂದು. ಏಕೆ ಮೌನ? ಹೌದೆಂದು ಒಪ್ಪಿಕೊಳ್ಳಲು ಸ್ವಾಭಿಮಾನ ಮೆಟ್ಟಿ ನಿಂತಿದೆಯೋ? ಒಪ್ಪುತ್ತೇನೆ ಪೌರಸ್. ಅಂದ ಮೇಲೆ ಈ ಮಹಾ ಸಮರದಲ್ಲಿ ನಿಮ್ಮ ಕಡೆಯ ಅಸಂಖ್ಯಾತ ವೀರ ಯೋಧರ ಮೇಧವಾಗಿದೆ ಬಲ್ಲಿರ. ನಾನೇ ನನ್ನ ಕೈಯಾರೆ ನಿಮ್ಮ ಕಡೆಯ ಕಂಡು ಕಲಿಗಳ ಗುಂಡಿಗೆಯನ್ನೇ ಇಂಡಿ ರುದಿರ ಕೋಡಿ ಹರಿಸಿದ್ದೇನೆ. ಅಲ್ಲಿಗೆ ನಿಮ್ಮ ಸಂಕಲ್ಪಕ್ಕೆ ಸಾಧನೆ ದೊರಕಿದೆ? ಇಲ್ಲ, ಅದೆಂದೆಂದಿಗೂ ಇಲ್ಲ. ಕೆಳಗಿದ್ದರೂ ಮೀಸೆ ಮಣ್ಣಾಗಲಿಲ್ಲವೆಂದರೆ ಯಾರೊಪ್ಪುವ ಮಾತಿನ ಸಾಮ್ರಾಟ್? ಯಾರನ್ನು ಮಾತನಾಡಿದ್ದು? ಓಹ್, ತಕ್ಷಚಿಳೆಯ ಮಹಾಪ್ರಭು ಮಿರಾಟ. ಛೈ, ದೇಶದ್ರೋಹಿ, ಅಣಗಿಸಿ ಕೆಣಕದಿರು ಈ ಕೆರಳಿದ ಕೇಸರಿಯನ್ನ. ಜರಿಯುತ್ತಿರುವ ನಿನ್ನ ನಾಲಿಗೆಯನ್ನೇ ಹರಿದು ತೋರಿ ಬಿಸಾಡಿಯೇನೋ ಎಚ್ಚರ. ಶೃಂಖಲಗಳಿಂದ ಬಂಧಿತನಾಗಿದ್ದರು, ಸೋತು ಮಣ್ಣು ಮುಕ್ಕಿದ್ದರು, ಈ ಸೊಕ್ಕಿನ ಮಾತೇಕೋ? ಇದು ವೀರನ ಸೋಲೋ ಅಂಜುಬುರುಕ. ನಾನು ನಿನ್ನಂತೆ ಸಿಕಂದರನ ಶೌರ್ಯ ಕಂಚಿ ಶರಣಾದ ರಣಹೇಳಿ ಅಂಬಿಯಲ್ಲ. ಅಂಬಿ, ನಿನ್ನನ್ನು ನಂಬಿದವರನ್ನೆಲ್ಲ ದಾಸ್ಯಕ್ಕೆ ತಳ್ಳಿ ಶತ್ರುಗಳ ಹೊಲಸಿನಾಚಿಗೆ ನಾಲಿಗೆ ಚಾಚಿರುವ ನಾಯಿಯಲ್ಲವ ನಾನು, ನಾಯಿಯಲ್ಲ. ನೋಡಿದ್ದೀರ ಸಾಮ್ರಾಟ್, ನಿಮ್ಮೆದುರಿನಲ್ಲಿಯೇ ಸೋತ ಪೌರವನ ಒಣ ಪೌರುಷವನ್ನು. ಅಲ್ಲೇ ನಡುತ್ತಿರುವೆಯೋ ವಿವೇಕಿ? ಎಲ್ಲಿ ಕೇಳು. ಈ ಪೌರವನ ದೇಹದಲ್ಲಿ ಹರಿಯುತ್ತಿರುವುದು ಕ್ಷಾತ್ರ ವಂಶದ ಶುದ್ಧ ಭಾರತೀಯ ರಕ್ತ. ಈ ರಕ್ತ ನಿನ್ನ ದೇಹದಲ್ಲಿ ಒಂದಂಶದಷ್ಟಾದರೂ ಹರಿದಿದ್ದರೆ ಈ ಹೊಲಸು ಜೀವನಕ್ಕೆ ಮನೆ ಮಾಡುತ್ತಿರಲಿಲ್ಲ ದೇಶದ್ರೋಹಿ. ಪೌರಸ್, ನನ್ನೆದುರು ನಮ್ಮ ಆಪರಿಸಿಕೊಂಡಿರುವ ಅಂಬಿರಾಜನಿಗೆ ತೇಜೋವಧ ಆಗುವುದನ್ನು ಭರಿಸಲಾರೆ. ಸಿಕಂದರ್, ರಣಕಂಜಿ ಪ್ರಾಣ ಉಳಿಸಿಕೊಂಡು ಮಾನ ಮರ್ಯಾದೆ ಇಲ್ಲದೆ ಈ ಧರೆಗೆ ಹೊರೆಯಾಗಿ ನಿಂತಿರುವ ಈ ರಣಹೇಳಿ ಅಂಬಿಯನ್ನ ನಿಮ್ಮ ಆಪ್ತನೆಂದೇಳಬೇಡಿ. ನಿಮ್ಮ ಪತ್ರಕ್ಕೆ ತತ್ತರಿಸಿ ಅವನಿಗೆ ರಕ್ತವೇ ಬತ್ತಿ ಹೋಯಿತು. ಅದೆಷ್ಟು ಬಾರಿ ಈ
ಪೌರವನ ನೆರಳನ್ನು ನೋಡಿಯೇ ಹೆಗರಿ ಓಡಿರುವ ಈ ಅಂಜು ಗುರುಕನನ್ನು ನಿಮ್ಮ ಆಪ್ತನೆಂದು ಹೇಳಿ ನಿಮ್ಮ ಗೌರವ ಘನತೆಗಳನ್ನ ನೀವೇ ಹಳಿದುಕೊಳ್ಳಬೇಡಿ ಸಿಕಂದರ್, ಹಳಿದುಕೊಳ್ಳಬೇಡಿ. ಹಳೆಯದಾಗಿ ಎಚ್ಚರಿಸುತ್ತಿದ್ದೇನೆ ಪಾರಾಸ್. ನೀನು ನಿಂತಿರುವುದು ನಿನ್ಗಳ ಸಮರದಲ್ಲಿ ಗೆದ್ದ ಸಿಕಂದರ್ ಪ್ರಭುಗಳ ಸನ್ನಿಧಿಯಲ್ಲಿ. ಮಾತು ಮಾತಿಗೂ ಸೋತನೆಂದು ನನ್ನ ಮಸ್ತಕದ ಮೇಲೆ ಪರಾಸ್ತನ ಹೊರೆಯನ್ನೆತ್ತಿಸಬೇಡ. ಯುದ್ಧವೆಂದು ನಿರ್ಧರಿಸುವ ಮೊದಲೇ ಅರ್ಧರಾತ್ರಿಯಲ್ಲಿ ನಿದ್ರೆಯಲ್ಲಿದ್ದ ನನ್ನ ಯೋಧರ ಮೇಲೆ ಅಮಾನುಷ ಆಕ್ರಮಣ ನಡೆಸಿ ಹೋರಾಡಿ ಗೆದ್ದೆನೆಂದು ಎಡಗಟ್ಟಿಕೊಳ್ಳಬೇಡ. ಈಗಲೂ ಈ ಕ್ಷಣವು ಕೊಂದೊಯ್ದಕ್ಕೆ ಸಿದ್ಧನಿದ್ದೇನೆ. ಖಡ್ಗವನ್ನು ಕೊಡು, ನಂತರ ಸೋಲು ಗೆಲುವನ್ನು ನಿರ್ಧರಿಸಿಯೇ ಬಿಡೋಣ. ವಿಜಯವಧು ಸಾಮ್ರಾಟನ ಸಂಗಾತಿ ಎಂಬುದು ಅರಿವಿರಬೇಕು ಅವಿವೇಕಿಗಳಿಗೆ. ಮಹಾಂಗಾಂಬಿ, ಬಿಚ್ಚದ ನಿನ್ನ ನಾಲಿಗೆಯನ್ನ ಮುಚ್ಚಿಡು ಜಗನ್ಯ. ಬಿಚ್ಚಿದ್ದೆ ಆದರೆ ನನ್ನ ಎಡಗಾಲಿನಿಂದ ನಿನ್ನ ನೆತ್ತಿಯನ್ನು ಒತ್ತಿ ನಿನ್ನ ರುಂಡವನ್ನ ಮುಂಡದಲ್ಲಿ ತಳ್ಳಿಯೇನೋ ಯಕ್ಷರ. ಸಿಕಂದರ್, ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಿದ್ದೇನೆ, ಈ ವೀರ ಪುಂಗವರ ಸಂಭಾಷಣೆಯ ಮಧ್ಯೆ ಈ ಮಂಗನ ಮಧ್ಯಸ್ಥಿಕೆ ಬೇಡ. ಮೊದಲು ಅವನನ್ನು ಹೊರಗಟ್ಟು, ಇಲ್ಲವೇ ಕಟ್ಟಿರುವ ಈ ಶೃಂಖಲೆಗಳನ್ನು ಬಿಟ್ಟು ಆ ಅಡಮನ ಜಗತ್ತಿ ಅವನ ಹುತ್ತಡಗಿಸುತ್ತೇನೆ. ಬೋರಸ್, ಅಂಬಿಯವೇ ಅದೇಕೆ ಇಷ್ಟೊಂದು ಆಕ್ರೋಶ? ಅದಕ್ಕೆ ಕಾರಣ ನನ್ನಲ್ಲಿ ಕೇಳಿ ತಿಳಿಯಬೇಕೇ ಸಾಮ್ರಾಟ್. ಭಾರತಕ್ಕೆ ಆಕ್ರಮಣಕಾರವಾಗಿ ಬಂದ ನಿಮಗೆ ಹಾರ್ದಿಕ ಸ್ವಾಗತ ನೀಡಿ ಭಾರತದ ಅರಸರುಗಳ ಹುಡುಕುಗಳನ್ನೆಲ್ಲ ನಿಮ್ಮಲ್ಲಿ ಹೇಳಿ ದೇಶದ್ರೋಹಿತನಕ್ಕೆ ಕಾರಣನಾದ ನನ್ನ ಮೇಲೆ ಹಗೆ ತೀರಿಸಿಕೊಳ್ಳಲು ನಿಮ್ಮಲ್ಲಿ ಗುಲಾಮರಾಗಿ ಹೊತ್ತ ಮಾತೃಭೂಮಿಗೆ ಕೇಳು ಬಗೆದ. ನಾಳೆ ಮತ್ತಾರಾದರೂ ನಿಮಗಿಂತಲೂ ಬಲಶಾಲಿಗಳು ದಂಡೆತ್ತಿ ಬಂದರೆ ನಿಮಗೂ ದ್ರೋಹ ಬಗೆಯಲು ಹಿಂಜರಿಯಲಾರ ಈ ಹೆಮ್ಮೇಡಿ ಅಂಬಿ. ವೃದ್ಧ ವಾದ ವಿವಾದ ಬೇಕಿದೆ. ಮೊದಲು ಈ ಸೋತ ಪೌರವನನ್ನು ನಮ್ಮ ರಾಜಗಜದ ಭೀಮಪಾದಕ್ಕೆ ದಿಂಡಿರಿಸಿ. ಹೌದು, ಯಾರಲ್ಲೇ ನಮ್ಮ ರಾಜಗಜದ ಭೀಮಪಾದಕ್ಕೆ ಈ ಹೆಮ್ಮೆಯ ಅಂಬಿಯನ್ನು ದಿಂಡಿರಿಸಿ. ಭಾರತೀಯರೆಲ್ಲರೂ ಏಕ ಕಂಠದಿಂದ ಒಪ್ಪುವ ಸರಿಯಾದ ಶಿಕ್ಷೆಯನ್ನು ವಿಧಿಸಿದ ಸಾಮ್ರಾಟ್, ನಿಮ್ಮ ಮೇಲಿನ ಸಮರದಲ್ಲಿ ಅವನು ನನ್ನೊಡನೆ ಸಹಾಯಕನಾಗಿ ನಿಂತಿದ್ದರೆ ಸಾಮ್ರಾಟ್, ಅಸೀಮ ಪರಾಕ್ರಮಿಗಳಾದ ನಿಮ್ಮನ್ನು ಒಂದು ಹೆಜ್ಜೆಯೂ ಮುಂದಿಡದಂತೆ ಸ್ವದೇಶಕ್ಕೆ ಓಡಲು ಪಲಾಯನ ಮಂತ್ರ ಪಠಿಸುವಂತೆ ಮಾಡುತ್ತಿದ್ದೆವು. ಆಗ ನಿಮ್ಮನ್ನು ನನ್ನ ಸ್ಥಾನದಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡುತ್ತಿದ್ದರು ಈ ನನ್ನ ನಿರ್ಭಾಗ್ಯ ಭಾರತೀಯರು. ಆದರೆ ಈಗ ಅದು ಸಾಧ್ಯವಾಗದ ಮಾತಾಯಿತು ಸಾಮ್ರಾಟ್, ಸಾಧ್ಯವಾಗದ ಮಾತಾಯಿತು. ಸತ್ಯ ಪೌರಸ್, ಸತ್ಯ. ನಿಮ್ಮನ್ನ ಒಡುಕೆ ಕೆಡುಕಾಗಿ ನನಗೆ ದಾರಿ ಮಾಡಿಕೊಟ್ಟಿತ್ತು. ಈಗಲೂ ಕಾಲ ಮಿಂಚಿದ ಪೌರಸ್, ನೀನೊಮ್ಮೆ ನನ್ನಲ್ಲಿ ಸೋದರೆಂದು ಮಣಿಯುವುದಾದರೆ ಯಾರಲ್ಲಿ ಮಣಿಯುವುದು ಸಾಮ್ರಾಟ್? ಭಾರತದ ವೈರಿಯಾದ ನಿನ್ನಲ್ಲೇ. ಕ್ಷತ್ರಿಯನಾದ ನಾನು ಶತ್ರುವಿನಲ್ಲಿ ಶರಣೆಂದರೆ ನುಡಿವ ನಾಲಿಗೆಯೇ ಕಡಿದು ಹೋದೀತು. ಕುಡಿದ ನನ್ನ ತಾಯಿ ಎದೆಹಾಲೇ ಹಲಾಹಲವಾದೀತು. ನಿಂತ ನೆಲವೇ ಸಿಡಿದು ಮೃತ್ಯು ಮಡಿಲಾದೀತು. ಬೇಕಾದರೆ ಅಚ್ಚ ಭಾರತೀಯನಾದ ಆ ಹುಚ್ಚು ಅಂಬಿಯನ್ನು ಕರೆಸಿ ಸ್ನೇಹ ಯಾಚನೆಗಾಗಿ ಅವರ ಚರಣ ಹಿಡಿದು ಬೇಡುತ್ತೇನೆ. ಆದರೆ ನಿಮ್ಮಲ್ಲಿ ಮಾತ್ರ ನನ್ನ ಹರಣ ಹೋದರು ಶರಣೆಂದು ಮಣಿಯೇ ಸಾಮ್ರಾಟ್, ಶರಣೆಂದು ಮಣಿಯೇ. ಬೋರಸ್, ನೀನು ಕಳೆದುಕೊಂಡಿರುವ ನಿನ್ನ ರಾಜ್ಯವನ್ನು ಹಿಂತಿರುಗಿಸಿ
ರಾಜಾದ ಸಿಂಹಾಸನದಲ್ಲಿ ನಿನ್ನನ್ನು ಕೂರಿಸುತ್ತೇನೆ. ಬೇಡ ಸಿಕಂದರ್, ಬೇಡ. ಕಳೆದುಕೊಂಡ ರಾಜ್ಯವನ್ನು ನೀನು ನನಗೆ ಹಿಂತಿರುಗಿಸಿಕೊಡಬಹುದು. ಆದರೆ ಈ ಸಮರದಲ್ಲಿ ಸತ್ತು ಬಿದ್ದ ನನ್ನ ಸೈನಿಕರ ಪ್ರಾಣವನ್ನು ನಿನ್ನಿಂದ ಕೊಡಲು ಸಾಧ್ಯವಿದೆಯೇ? ಇಲ್ಲ, ಸಾಧ್ಯವಿಲ್ಲ. ಈ ಸಮರದಲ್ಲಿ ಆ ರಣಮಾರಿ ಹೆಮ್ಮಾರಿ ಅದೆಷ್ಟು ನನ್ನ ಪಕ್ಷದ ಯೋಧರ ಪಕ್ಷ ಬಗಿಸಿ ರಕ್ತ ಸುದೆ ಹೀರಿದ್ದಾಳೆ ಬಲ್ಲೆಯ. ಅದೆಷ್ಟು ನನ್ನ ಬಂಧು ಬಾಂಧವರನ್ನ ಬಲಿ ತೆಗೆದುಕೊಂಡಿದ್ದಾಳೆ ಬಲ್ಲೆಯ. ಕೊನೆಗೆ ನನ್ನ ಮಗ ಮರಣವನ್ನಪ್ಪಿದ. ಶತ್ರುವಿಗೆ ಹೆದರದ ನನ್ನ ಯೋಧರು ಮೃತ್ಯುವಿಗೆ ಬಡಿದರು. ನನಗೀಗ ಉಳಿದಿರುವುದು ಒಂದೇ ಆಸೆ ಸಿಕಂದರ್, ನೀನು ಕೊಡುವ ಹಂಗಿನ ಸಿಂಹಾಸನವನ್ನೇರಿ ಬಡಿದಾದ ಬರಡಾದ ಈ ರಾಜ್ಯವನ್ನಾಳಲು ನನಗಿಚ್ಛೆ ಇಲ್ಲ. ಕೊನೆಯುಸಿರಿರುವವರೆಗೂ ನಿನ್ನೊಡನೆ ಹೋರಾಡಿ ಸ್ವರ್ಗದ ಸ್ವರ್ಣ ಸಿಂಹಾಸನವನ್ನೇರಬೇಕೆಂಬ ಹಂಬಲ. ನನ್ನ ಮಕ್ಕಳು ಮಡಿದು ಮೈದಾಚಿ ಮಲಗಿರುವ ಈ ಮಣ್ಣಿನ ಮಡಿದಲ್ಲಿ ಮಲಗಲು ನನಗೂ ಇಚ್ಛೆಯಾಗುತ್ತಿದೆ ಸಾಮ್ರಾಟ್, ಇಚ್ಛೆಯಾಗುತ್ತಿದೆ. ಖಡ್ಗವನಿತ್ತು ನನ್ನ ಈ ಕಂಟಕನಾದರೂ ಇದೇ ಸಾಮ್ರಾಟ್. ಬೇಡ ಪೋರಸ್, ಬೇಡ. ಇದರಿಂದ ನೀನು ಯಾವುದೇ ಪ್ರತಿಫಲವನ್ನೂ ಕಾಣಲಾರೆ. ಫಲ ಕಾಣದಿದ್ದರೂ ಛಲ ಸಾಧಿಸಿ ಮಡಿಯುವುದೇ ಭಾರತೀಯ ಕ್ಷಾತ್ರ ಕುಲದ ಧರ್ಮ. ಇದು ಇನ್ನೆಂದು ನಿನ್ನೆದುರು ಈ ಕೃಪಾಣವನ್ನು ಧರಿಸಲಾರೆನೆಂದು ಪ್ರಮಾಣ ಮಾಡುತ್ತಿದ್ದೇನೆ. ಸಾಮ್ರಾಟ್, ಹೌದು ದೊರೆ, ನಿನ್ನಲ್ಲಿ ಸ್ನೇಹ ಭಿಕ್ಷೆ ಬೇಡುತ್ತಿದ್ದೇನೆ. ಓ ಚಕ್ರೇಶ್ವರ, ನಿನ್ನ ದೇಹದಿಂದ ಹರಿಯುವ ರಕ್ತವನ್ನು ಹರಿಸಿ ಉಪಚಾರ ನೀಡಲು ಅವಕಾಶ ನೀಡು ಪೋರಸ್. ಓ ಸುಸಂಸ್ಕೃತ ವೀರ, ನಿನಗಿನ್ನು ಈ ಶೃಂಖಲೆಗಳ ಬಂಧನ ಬೇಕಿಲ್ಲ. ಇಂದಿನಿಂದ ನೀನು ನನ್ನ ಹೃದಯ ಬಂಧು. ಸೈನಿಕರೇ, ಪೌರವನ್ನು ಶೃಂಖಲೆಗಳಿಂದ ಬಂಧ ವಿಮುಕ್ತಗೊಳಿಸಿ ಗೌರವದಿಂದ ಕರೆತನ್ನಿ. ಧರ್ಮವನ್ನು ಬಿಡದೆ ಶೌರ್ಯ ತೋರಿದಂತ ಭಾರತ, ವೈರಿಗಳಿಗೂ ತಗ್ಗುದಾದ ಸ್ಥಾನವಿದ್ದ ಭಾರತ. ಧರ್ಮವನ್ನು ಬಿಡದೆ ಶೌರ್ಯ ತೋರಿದಂತ ಭಾರತ, ವೈರಿಗಳಿಗೂ ತಗ್ಗುದಾದ ಸ್ಥಾನವಿದ್ದ ಭಾರತ. ಪ್ರಾಣವನ್ನು ಒತ್ತೆ ಇಟ್ಟು ನಾಡಿಗಾಗಿ ಜೀವ ತೆತ್ತು, ಪ್ರಾಣವನ್ನು ಒತ್ತೆ ಇಟ್ಟು ನಾಡಿಗಾಗಿ ಜೀವ ತೆತ್ತು, ಪರಕೀಯರ ಮನವ ಗೆದ್ದು ಪರಿವರ್ತಿಪ ಭಾರತ. ಭಾರತ ಭಾರತ ದಿವ್ಯ ಭೂಮಿ ಭಾರತ, ಭವ್ಯ ನಮ್ಮ ಭಾರತ. ಭಾರತ 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 ಭಾರತ. ಈಗ ನಿಮ್ಮ ಒಂದೊಂದು ನುಡಿಯಲ್ಲಿಯೂ ನನ್ನನ್ನು ಸೋಲಿಸುತ್ತಿರುವೆ ಸಾಮ್ರಾಟ್, ಸೋಲಿಸುತ್ತಿರುವೆ. ತಪ್ಪು ದೊರೆ, ತಪ್ಪು. ನಿನ್ನ ಖಂಡನೆಯನ್ನು ಗೆಲ್ಲಲಾರದೆ ಹೋದೆ. ಸಮರಾಂಗಣದಲ್ಲಿ ಸಿಂಹದಂತೆ ನೀನು ನಡೆಸಿದ ಹೋರಾಟವನ್ನು ನೆನೆದರೆ ಅಬ್ಬ, ಈಗಲೂ ನನ್ನ ಅಂಗಾಂಗಗಳೆಲ್ಲ ಅಲುಗಾಡಿದಂತಾಗುತ್ತದೆ. ನೀನು ಸೋತು ನನ್ನಲ್ಲಿ ಶರಣನ್ನದಿದ್ದರೂ ನಾನು ನಿನ್ನ ವೀರಶ್ರೀಗೆ ಮಣಿಯುತ್ತಿದ್ದೇನೆ. ಪೋರಸ್, ನಮ್ಮಿಬ್ಬರ ಮಧುರ ಮೈತ್ರಿಯ ಸವಿನೆನಪಿಗಾಗಿ ನನ್ನ ಸರ್ವಸ್ವವನ್ನೂ ನಿನಗೆ ಧಾರೆ ಎರೆಯಲು ಸಿದ್ಧರಿದ್ದೇನೆ. ನಿನಗೆ ಬೇಕಾದ್ದನ್ನು
ಸಾಮ್ರಾಟ್ ಧನ್ಯ. ಭಾರತೀಯ ವೀರ ಅರಸರುಗಳ ಬಗ್ಗೆ ನಿಮಗಿರುವ ಔದಾರ್ಯ ಅವರ್ಣನೀಯ. ನನ್ನದೊಂದು ಪ್ರಾರ್ಥನೆ ಸಾಮ್ರಾಟ್. ಪ್ರಾರ್ಥನೆ ಇಲ್ಲ ದೊರೆ, ಆಜ್ಞೆ ಮಾಡು. ಮರಣ ದಂಡನೆ ವಿಧಿಸಿರುವ ಆ ಅಂಬಿರಾಜನಿಗೆ ಜೀವಭಿಕ್ಷೆ ನೀಡು. ವಿಷಯವೇ ಸಾಮ್ರಾಟ್. ನಾವೆಂದಿದ್ದರೂ ಒಂದೇ ತಾಯಿಯ ಕರುಳ ಬಳ್ಳಿಯ ಬಿಡಿ ಹೂಗಳು. ನನ್ನಿಂದ ಈ ಶಿಕ್ಷೆಯಾಗುವುದೆಂದು ಅಂಬಿ ತಿಳಿದಿದ್ದರೆ ನಿಜವಾಗಿಯೂ ನಿಮ್ಮ ಸೇವೆ ಮಾಡುತ್ತಿರಲಿಲ್ಲ, ನಿಮ್ಮ ಸಹವಾಸ ಮಾಡುತ್ತಿರಲಿಲ್ಲ ಸಾಮ್ರಾಟ್. ಯಾರಲ್ಲಿ ಅಂಬಿರಾಜನಿಗೆ ಜೀವದಾನ ಮಾಡುವುದಾಗಿ ತಿಳಿಸಿ ನನ್ನ ಆಜ್ಞೆ ಸಾಮ್ರಾಟ್. ಸಾಮ್ರಾಟ್, ಅಂಬಿ ನಿನಗೆ ಜೀವದಾನ ಮಾಡಿದ್ದು ಈ ಪೌರವ. ಅವನನ್ನು ನಿಂದಿಸಿದ ತಪ್ಪಿಗೆ ಕ್ಷಮೆಯಾಚಿಸು. ಪೌರವ ಅಗತ್ಯವಿಲ್ಲ ಅಂಬಿರಾಜ. ಆದರೆ ಸಿಕಂದರನೆದುರು ನಿನಗೊಂದು ಮಾತನ್ನ ಹೇಳಬೇಕು ಬಯಸುತ್ತೇನೆ. ನಮ್ಮಲ್ಲಿ ಪ್ರಾಂತೀಯ ಅರಸರೆಂಬ ಪ್ರತ್ಯೇಕ ಭಾವನೆ ಮರೆತಾಗಲೇ ಭಾವೈಕ್ಯತೆಗೆ ಭದ್ರ ಬುನಾದಿ ಹಾಕಲು ಸಾಧ್ಯ. ಆಗಲೇ ಮೂರನೇವರ ಪ್ರವೇಶಕ್ಕೆ ದುರ್ಗಮಯವಾದಿ. ಇನ್ನು ಮುಂದಾದರೂ ಏಕ ಮನೋಭಾವದಿಂದ ಭುಜಕ್ಕೆ ಭುಜ ಕೊಟ್ಟು ಒಂದಾಗಿ ನಿಂತು ಹೊರಗಿನಿಂದ ಮೇಲೇರಿ ಬರುವ ಶಕ್ತಿಗಳೊಡನೆ ಹೋರಾಡಿ ಹೊತ್ತ ತಾಯಿ ನೆಲದ ಋಣ ತೀರಿಸೋಣ. ನನ್ನ ಕಣ್ತರಿಸಿದೆ ಪೌರವ, ನನ್ನ ಕಣ್ತರಿಸಿದೆ. ಹೋರಸ್, ನಿನ್ನ ಕೀರ್ತಿ ಚಂದ್ರಿಕೆ ಭಾರತದ ಇತಿಹಾಸದಲ್ಲೇ ಮಾತ್ರವಲ್ಲ, ಗ್ರೀಕರ ಇತಿಹಾಸದ ಅನಂತ ಕಾಶದಲ್ಲೂ ಜ್ವಲಂತದಂತೆ ರಾರಾಜಿಸುತ್ತದೆ. ಹೋರಸ್, ಪರಸ್ಪರ ವೀರ ಪುಂಗವರ ಸ್ನೇಹ ಸಂಗಮವಾಗಲಿಲ್ಲ. ಈಗ ನನ್ನಿಚ್ಛೆಯಂತೆ ನೀನು ಪಾಂಚಾಲ ಸಿಂಹಾಸನ ಇರಬೇಕು. ಕೃತಜ್ಞನಾದ ಸಾಮ್ರಾಟ್, ಕೃತಜ್ಞನಾದ. ಸೆಲೆಬಸ್ ಸಾಮ್ರಾಟ್. ಪಾಂಚಾಲದ ಪೌರವನಿಗೆ ಪಾಂಚಾಲದ ಪೌರವನಿಗೆ ಪಾಂಚಾಲದ ಪೌರವನಿಗೆ ಜನನಿಗಾಗಿ ಜೀವವನ್ನೇ ತೆರುವರಿರುವ ಭಾರತ, ತಾಯ ಬಯಕೆಗಾಗಿ ತುಡಿತ ತೋರುವವರ ಭಾರತ.